सुप्रजा रामपूर्वा संध्या प्रवर्तते उत्तिष्ठ नरशार्दूल ನನ್ ಕನ್ಸ್ ನಿಜ ಆಯ್ತು. ನನ್ ಕನ್ಸ್ ನಿಜ ಆಯ್ತು. ಏನ್ ನಿಜ ಆಗಿದ್ದ? ಕನ್ಸಲ್ಲಿ ನಿನ್ ಮಗನ್ನ ಕಲೆಕ್ಟರ್ ಮಾಡ್ಬೇಕು ಅಂತಿದ್ಯಾ? ಅದೇನ್ ತಪ್ಪಿಲ್ಲ ಬಿಡ. ನಿನ್ ದೃಷ್ಟಿಲಿ ಕಲೆಕ್ಟರ್ ಆಗೋದು ಅಂದ್ರೆ ಎಲ್ಲಡ್ಕೆನ ಆಗದು ಗೋಡೆ ಮೇಲೆ ಉಗ್ದಂಗಲ್ಲ. ಅದನ್ ಬಿಡು, ಆಫೀಸ್ ಟೈಮ್ ಆಯ್ತು, ಎದ್ದೋಗಯ್ಯ. ನೀನ್ ಎದ್ದೇಳಲಿಲ್ಲ ಅಂದ್ರೆ ನಾನೇ ಎದ್ದೇಳಿಸ್ತೀನಿ. ಅಮ್ಮ ಅಲ್ಲಿ ಬಡತನದ ಕಾರಣದಿಂದಾಗಿ ಅಪ್ಪಾಜಿ ಗೌಡ ದೊಡ್ಡ ಮಟ್ಟಕ್ಕೆ ಓದಕ್ಕಾಗ್ಲಿಲ್ಲ. ಕಲೆಕ್ಟರ್ ಆಫೀಸ್ನಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಿದ್ದಾನೆ. ಕೆಲವು ವರ್ಷಗಳ ಹಿಂದೆ ಅಪ್ಪಾಜಿ ಗೌಡ ಅವ್ರ ತಾತ ಬಚ್ಚೇಗೌಡ ಇದೇ ಕಲೆಕ್ಟರ್ ಆಫೀಸ್ನಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದ್ದಾರೆ. ನಂತರ ಅವರ ಉದ್ಯೋಗನ ಅವ್ರ ಮಗ ಜವರೇಗೌಡ ಅವ್ರ ಉದ್ಯೋಗ ಅಪ್ಪಾಜಿ ಗೌಡಂಗ್ ಸಿಕ್ತು. ಹೀಗೆ 3 ತಲೆಮಾರುಗಳಿಂದ ಕಲೆಕ್ಟರ್ ಆಫೀಸ್ನಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅಪ್ಪಾಜಿ ಗೌಡ ಮಾತ್ರ ತನ್ನ ಮಗನ್ನ ಚೆನ್ನಾಗಿ ಓದಿಸಿ ಕಲೆಕ್ಟರ್ ಮಾಡಿಸ್ಬೇಕು ಅಂತ ಆಸೆ. ಇದೇ ನೋಡಿ ಈ ಅಪ್ಪಾಜಿ ಗೌಡನ ಜೀವನದ ಕತೆ. ಅಯ್ಯೋ, ಟೈಮ್ ಆಗೋಯ್ತು. ಇವನೆಲ್ಲೋದ? ರಾಜಾ ರಾಜಾ, ಬೆಳಿಗ್ಗೆನೆ ನಾನು ಎದ್ದೇಳೋ ಹೊತ್ತಿಗೆ ಎದ್ದೇಳಲ್ಲ ಅವನು. ಇಷ್ಟು ಬೆಳಗ್ಗೆನೆ ಎಲ್ಲಿ ಹೋದ್ನಪ್ಪ ಇವನು? ನನ್ನ ಸೀನು ರಿವರ್ಸ್ ಆಯ್ತು. ಈ ವಿಷಯ ಅಪ್ಪನಿಗೆ ಗೊತ್ತಾದ್ರೆ ಕಣ್ಣೀರ್ ಸಾಗರದಲ್ಲೇ ಮುಳುಗ್ ಹೋಗ್ತಾನೆ. ಏನ್ ಮಾಡೋದೀಗ? ಏನೋ ಒಂದು ಹೇಳ್ರೋ, ಏನಾದ್ರೂ ಒಂದು ಐಡಿಯಾ ಕೊಡ್ರೋ ಪ್ಲೀಸ್. ನನ್ಗೆ ತೊದ್ಲು ನೀನ್ ಹೇಳ ಮೊದ್ಲು. ಪುಸ್ತಕ ಭಂಡಾರ, ನನ್ನ ಮಗನಿಗೆ ಆಶೀರ್ವದಿಸಿ ನಿಮ್ಮಲ್ಲಿರೋ ಜ್ಞಾನ ಸರಸ್ವತಿಯನ್ನಷ್ಟು ಅವನ ತಲೆಯೊಳಗೆ ತುಂಬಿ ದೊಡ್ಡ ವ್ಯಕ್ತಿಯನ್ನಾಗಿಸಿ. ಲೇ ರಾಜಾ, ನೀನೇನ್ ಯೋಚನೆ ಮಾಡಬೇಡ ಕಣ. ನೀನ್ ಸೀನ್ ರಿವರ್ಸ್ ಆಗದೆ ಹೋದ್ರೆ ಒಂದು ಮಾಸ್ಟರ್ ಪ್ಲಾನ್ ನ ಯೋಚನೆ ಮಾಡೋ. ಕತೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಕಾಶಿನಾಥ್ ಅವ್ರ ತರ ಒಂದು ಡಿಸೈನ್ ಆಗಿ ಡ್ರಾಮಾನ ಪ್ಲೇ ಮಾಡೋ. ಫೋನ್ ಕೊಡ, ಇಲ್ಲಿ ಕೊಡ್ಲಿ. ಹಲೋ ಅಂಕಲ್, ಕಂಗ್ರಾಟ್ಸ್ ಅಂಕಲ್. ನಮ್ ರಾಜು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ ಅಂಕಲ್. ಎಂತ ಒಳ್ಳೆ ಸುದ್ದಿ ಹೇಳ್ತೀಯೋ. ಅವನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೋದು ಅಲ್ದೆ ನಮ್ಮನ್ನು ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿಸ್ಬಿಟ್ಟ ಅಂಕಲ್. ಈ ಸಂತೋಷದಲ್ಲಿ ಮಾತೇ ಬರ್ತಾ ಇಲ್ವಲ್ಲೋ ಅಂಕಲ್, ನಿಮ್ ಕನ್ಸು ನೆರವೇರ್ತಲ್ವಾ? ಸರಿ, ಹೌದು. ಅವನು ಬೆಳಗಿಂದ ಎಲ್ಲೂ ಕಾಣ್ತಾ ಇಲ್ವಲ್ಲೋ? ಏನೂ ಇಲ್ಲ ಅಂಕಲ್. ಈ ಸಂತೋಷದ ಸಮಯದಲ್ಲಿ ಅದೇ ಅಂಕಲ್, ದೇವಸ್ಥಾನಕ್ಕೆ ಉರುಳು ಸೇವೆ ಮಾಡಕ್ ಹೋಗಿದ್ದಾನೆ ಅಂಕಲ್. ಓಕೆ ಓಕೆ. ಹಬ್ಬ ವರ್ಕೌಟ್ ಆಯ್ತು ಮಗ. ಏನ್ ಗೌಡ್ರೆ, ಫುಲ್ ಸಂತೋಷದಲ್ಲಿದ್ದೀರಾ? ನನ್ ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಅದಕ್ಕೆ ನಿಮ್ಗೆಲ್ಲ ಬಾಯಿ ಸಿಹಿ ಮಾಡೋಣ ಅಂತ ಸ್ವೀಟ್ ತಂದಿದ್ದೀನಿ. ನೀನ್ ಅದೃಷ್ಟವಂತ ಕಣ ಗೌಡ. ನಿನ್ನ ನೋಡ್ತಿದ್ರೆ ಕಲೆಕ್ಟರ್ ಮಾಡ್ತೀಯ ಅನ್ಸುತ್ತೆ ನಿನ್ ಮಗನ್ನ. ಹೌದಪ್ಪ, ನನ್ ಮಗನ್ನ ಕಲೆಕ್ಟರ್ ಮಾಡೋ ಆಸೆ. ನೀನ್ ಮಾಡ್ತಿರೋದು ಗುಮಾಸ್ತನ್ ಕೆಲ್ಸ, ಏನಕ್ಕೂ ಸಾಲ್ದೇ ಇರೋ ಸಂಬಳ. ಆಕಾಶಕ್ಕೆ ಏಣಿ ಹಾಕ್ತಿದ್ಯಾನೋ? ನಾನ್ ಪೇಪರ್ ಹಾಕೋ ಹುಡುಗ ಅನ್ಕೊಂಡಿದ್ರೆ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗ್ತಿದ್ರಾ? ನಾನ್ ಟೀಮ್ ಆರೋನು ಅನ್ಕೊಂಡಿದ್ರೆ ನಮ್ ಮೋದಿ ಪ್ರಧಾನ ಮಂತ್ರಿ ಆಗ್ತಿದ್ರಾ? ಏನೇ ಆಗ್ಬೇಕಂದ್ರು ಗುರಿ ಮುಟ್ಟೋ ಛಲ ಇರ್ಬೇಕ್ ಕಣಯ್ಯ. ಬಂದ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮಸ್ತೆ. ಓಕೆ ಸರ್. ಇವತ್ತು ವಿಧವೆಯರು ಎಲ್ಲರಿಗೂ
ಹೊಲಿಗೆ ಯಂತ್ರನ ವಿತರಣೆ ಮಾಡಬೇಕು. ವಿಲೇಜ್ ಅಕೌಂಟೆಂಟ್ ಜೊತೆಗೆ ಕಂದಾಯದ ಮೀಟಿಂಗ್ ಇದೆ ಸರ್. Okay. 4 ಗಂಟೆಗೆ ಸಿಎಂ ಅಪಾಯಿಂಟ್ಮೆಂಟ್ ಇದೆ ಸರ್. ಓಕೆ. ಸರ್ ಸ್ವೀಟ್ ತಗೊಳ್ಳಿ ಸರ್. ಥ್ಯಾಂಕ್ ಯು. ಯಾವ ಖುಷಿಗೆ? ನನ್ನ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ ಸರ್. ವೆರಿ ಗುಡ್. ಚೆನ್ನಾಗಿ ಓದ್ಸು. ಈ ಕಾಲದಲ್ಲಿ ವಿದ್ಯಾರ್ಥಿಗಳು ಸ್ಟಡೀಸ್ಗಿಂತ ಅದರ್ ಆಕ್ಟಿವಿಟೀಸ್ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಅದೇ ನೀನ್ ಚೆನ್ನಾಗಿ ಓದಿಸ್ತೆ ಅಂತ ಇಟ್ಕೋ, ನಮ್ಮ ಆಫೀಸ್ನಲ್ಲೇ ಯಾವುದೋ ಒಂದು ಚಿಕ್ಕ ಕೆಲಸ ಕೊಡ್ಸೋಣ. ಇವ್ರು ಮಾತ್ರ ಕಲೆಕ್ಟರ್ ಹುದ್ದೆಯಲ್ಲಿರ್ಬೇಕಾ? ನಮ್ಮ ಮಕ್ಕಳು ಇವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕಾ? ಇದರಲ್ಲೇ ಗೊತ್ತಾಗ್ತಿದೆ ಇವ್ರ ಮನಸ್ಥಿತಿ ಬಗ್ಗೆ. ಬರ್ತೀನಿ ಸರ್. ಓಕೆ. ನನ್ನ ಮಗ ಫಸ್ಟ್ ಕ್ಲಾಸ್ ಭಾವನವ್ರೆ, ನಿಮ್ಮ ಅಳಿಯ ಅಲ್ವಾ? ಹಾ, ಕೊಡ್ರಿ. ನಮ್ಮ ಅಕ್ಕನ ಕೈ ರುಚಿ ಕಾಫಿ ಅಮೃತ ಭಾವ. ನಿಮ್ಮ ಅಕ್ಕನ ಕೈಯಿಂದ ಏನೇ ಮಾಡಿದ್ರು ಅಮೃತಾನೇ. ನನ್ನ ಅಕ್ಕನ ಮದುವೆ ಆಗಿರೋದು ನಿಮ್ಮ ಅದೃಷ್ಟ. ಹೌದಮ್ಮ, ನಮ್ಮ ಮಹಾಲಕ್ಷ್ಮಿಯಲ್ಲಿ ಒಳಗಿದ್ದಾಳೆ, ಕರಿತೀನಿ ರೀ. ಅಮ್ಮ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಬಂದೆ ಅಮ್ಮ. ಮಾವ ಬಂದಿದಾರ್ ಬಾ. ಮಾವ ಬಂದಿದಾರಾ? ಚೆನ್ನಾಗಿದ್ದೀರಾ ಮಾವ? ಚೆನ್ನಾಗಿದ್ದೀನಮ್ಮ. ನೀನ್ ನೋಡ್ತಾ ಇದ್ರೆ ನಮ್ಮ ಅಕ್ಕ ಚಿಕ್ಕ ಹುಡುಗಿ ಇದ್ದಂಗೆ ಅನ್ಸುತ್ತೆ. ಚೆನ್ನಾಗಿ ಓದ್ತಿದ್ಯಾನಮ್ಮ? ಓದ್ತಿದ್ದೀನಿ ಮಾವ. ಈ ಸಲ ಫಸ್ಟ್ ಕ್ಲಾಸ್ ಗ್ಯಾರಂಟಿ. ಇದಕ್ಕಿಂತ ಸಂತೋಷ ಏನಿದೆ? ನನ್ ಮಗ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಅವನು ಫಸ್ಟ್ ಕ್ಲಾಸಾ? ನೋ ಚಾನ್ಸ್. ಊರೂರ್ ತಿರ್ಗೋ ಅವನ್ಗೆ ಸಡನ್ ಆಗಿ ಹೇಗ್ ಫಸ್ಟ್ ಕ್ಲಾಸ್ ಬರುತ್ತೆ? ಇದ್ರಲ್ಲಿ ಏನೋ ಮಿಸ್ ಹೊಡಿತಿದೆ. ಇರು ನಾನ್ ಕಂಡು ಹಿಡಿತೀನಿ. ಏನಮ್ಮ ಗೊಣಗ್ತಾ ಇದೀಯಾ? ಏನೂ ಇಲ್ಲ ಮಾವ. ಕಾಲೇಜಿಗೆ ಟೈಮ್ ಆಗ್ತಿದೆ, ನಾನು ಇನ್ನು ಹೊರಡ್ತೀನಿ. ಓಕೆ ಅಮ್ಮ, ಬಾಯ್ ಮಾವ. ಬಾಯ್ ಬಾಯ್ ಡ್ಯಾಡಿ. ಅಲ್ಲ ಕಣೋ, ರಾಜು ಮಹಾಲಕ್ಷ್ಮಿ ಮದ್ವೆ ಬಗ್ಗೆ ಏನ್ ಯೋಚನೆ ಮಾಡಿದೆ? ಅಕ್ಕ, ಲಕ್ಷ್ಮಿ ಹುಟ್ಟಿದಾಗ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ. ಓದ್ ಮುಗ್ದು ರಾಜು ಒಳ್ಳೆ ಕೆಲಸ ಸಿಕ್ಕಿದ್ ಕೂಡ್ಲೆ ಸರಿಯಾದ ಮುಹೂರ್ತ ನೋಡಿ ಮದ್ವೆ ಮಾಡೋಣ ಅಂತ ಮಾತು ಹೇಳಿದೆ ಬಾಮ. ಹಾಗೆ ಆಗ್ಲಿ. ಸರಿ ಬನ್ನಿ, ತಿಂಡಿ ತಿನ್ನಿ. ಹೌದೌದು, ತಿಂಡಿ ತಿನ್ನಂಗ್ ನಡೀರಿ. ಆಗ್ಲಿ. ಇವತ್ ಕ್ಲಾಸ್ ಎಷ್ಟು ಬೋರಿಂಗ್ ಆಗಿತ್ತಲ್ವಾ? ನಂಗಂತೂ ನಿದ್ದೆನೆ ಬಂದ್ಬಿಡ್ತಪ್ಪ. ಮಾವ ನೋಡಿದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ ಅಂತ ಹೇಳಿದ್ರು, ಆದ್ರೆ ಅವ್ನ ನಂಬರ್ ಇಲ್ಲಿ ಇಲ್ವಲ್ಲ. ಮಾಡ್ತೀನಿರು. ರಾಜು ಕಾಲೇಜಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ. ಎಲ್ಲಿಗೆ ಹೋಗಿರ್ತಾನೆ? ಯಾರದು? ನಿನ್ ಪಾಲಿನ ಯಮ. ಏನ್ ನಿನ್ ಗಲಾಟೆ? ಏನ್ ವಿಷಯ? ಸೈಲೆಂಟ್ ಆಗಿರೋ. ಸೀನು ರಿವರ್ಸ್ ಆಗ್ಬಿಡತ್ತೆ. ಆಸಿಡ್ನ ಮುಖದ ಮೇಲೆ ಹಾಕ್ತೆ ಅಂತ ಅಂದ್ಕೋ, ವೈಲೆನ್ಸ್ ಆಗ್ಬಿಡತ್ತೆ. ಮುಖ ನೋಡ್ಕೊಳಕ್ಕೆ ಕನ್ನಡಿನೂ ಬೇಕಾಗಲ್ಲ. ನೆನ್ಪಿಗ್ ಬರ್ತಿಲ್ವಾ? ಒಂದ್ಸಲ ನೆನ್ಪ್ ಮಾಡ್ಕೋ. ಏನು ಕಾಪಿನಾ? ಸರ್ ಇದೆಲ್ಲ ಕಾಮನ್ ಸರ್. ಬೇಕು ಅಂದ್ರೆ ನನ್ನ ಹತ್ರ ಐತೆ ಸರ್. ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ಹೆಸರು ಇಲ್ಲ ಅಂತ ಅನ್ಕೋ, ಸೀನು ರಿವರ್ಸ್ ಆಗ್ಬಿಡತ್ತೆ. ಹೋಗೋ, ನಿನ್ನಂತವ್ರನ್ನ ನನ್ನ ಸರ್ವಿಸಲ್ಲಿ ಎಷ್ಟು ಜನ ನೋಡಿದ್ದೀನಿ. ನೆನ್ಪಾಯ್ತಾ? ಈಗ ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ಹೆಸರು ಇಲ್ಲ. ಕಾಲೇಜ್ ಬಿಟ್ಟು ಹೋಗ್ತೀಯಾ ಇಲ್ಲ ಈ ಆಸಿಡ್ನ ನಿನ್ ಮುಖದ ಮೇಲೆ ಹಾಕಿಸ್ಕೊಳ್ತೀಯ? ಅಂತ ಕೆಲ್ಸ ಮಾಡ್ಬೇಡಪ್ಪ. ನಾವ್ ಈ ಊರ್ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ತೀವಿ. ಆವೇಶ ಪಡ್ಬೇಡ, ನನ್ ಮಾತ್ ಕೇಳಪ್ಪ. ನಮ್ ಡ್ಯಾಡಿನೇನು ಮಾಡ್ಬೇಡಿ, ನಾವ್ ಹೊರಟೋಗ್ತೀವಿ. ಸೆಂಟಿಮೆಂಟ್ ಆಗಿ ಟಚ್ ಮಾಡಿದೆ. ಕಾಲೇಜ್ನಲ್ಲಿ ಕಾಣಿಸ್ತೆ ಅಂತ ಅನ್ಕೋ, ನೆನ್ಪಿಡ್ಕೋ. ಕುಳ್ಳ ನಡೀರೋ. ಬಾ ಬರ್ರೋ. ಸಕ್ಕದಾಗ ಡೋಸ್ ಕೊಟ್ಟೆ ಮಗ. ಇದು ಹೀಗೆ ಕೊಡ್ಬೇಕು ಮಗ. ಈ ಡೋಸ್ಗೆ ಅವನು ಊರ್ ಬಿಟ್ಟು ಹೋಗ್ಬಿಡ್ತಾನೆ. ಲೋ ಮಗ, ಇದು ನಿಜವಾಗ್ಲೂ ಆಸಿಡ್ ಏನೋ ಮಗ? ಬೇಕಿದ್ರೆ ನೋಡು. ಲೇ ಮಿತ್ರ ದ್ರೋಹಿ, ಲೆಕ್ಚರ್ ಮೇಲೆ ಹಾಕೋ ಆಸಿಡ್ ನನ್ ಮೇಲೆ ಹಾಕ್ಬಿಟ್ಟಿಯಲ್ಲೋ ನಿನ್ನ ಅಜ್ಜಿ ನಿನ್ನ. ಲೇ ಸತೀಶ, ನನ್ ಕಣ್ಣು ಹೊಟ್ಟೈತು ಕಣ. ಈ ನನ್ ಮಗನಿಂದ ನನ್ ಜೀವನ ನಾಶ ಆಗೋಯ್ತಲ್ಲೋ. ಮಾತಾಡೋ. ಇದು ಆಸಿಡ್ ಅಲ್ಲ ಕಣೋ, ಮತ್ತೆ ಅರಿಶಿಣದ ನೀರು. ಹೌದಾ? ನನ್ ಕಣ್ ಕಾಣಿಸ್ತಿದೆ. ಲೇ ನನ್ ಕಣ್ ಕಾಣಿಸ್ತಿದೆ. ಲೇ ಮಗ ಲೋ. ಅಪ್ಪ ಅಪ್ಪ, ಬಾ ಬಾ ಬಾ. ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಪ್ಪ. ಸುಳ್ಳು ಹೇಳ್ಬೇಡ್ರೋ, ಕಲಿಯುಗ ಮುಗಿಯೋಕೆ ತುಂಬಾ ಟೈಮ್ ಇದೆ. ಸಂತೋಷ ಆಯ್ತಪ್ಪ, ತುಂಬಾ ಶ್ರಮ ಪಟ್ಟಿದ್ದೆ. ಥ್ಯಾಂಕ್ಸ್ ಅಪ್ಪ. ಹೌದು, ರಾತ್ರಿ ಎಲ್ಲ ಎಲ್ಲೋಗಿದ್ರಿ? ಅಂಕಲ್, ನನ್ನ ಹೇಳಿದ್ನಲ್ಲ ಅಂಕಲ್, ಗುಡಿಗೆ ಹೋಗಿ ಉರುಳು ಸೇವೆ ಮಾಡ್ಕೊಬರಷ್ಟಲ್ಲಿ ತುಂಬಾ ಲೇಟ್ ಆಯ್ತು ಅಂಕಲ್. ಒಳ್ಳೇದೇ ಆಯ್ತು. ನೀನ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಯಾ ಅಂತ ಆಫೀಸಲ್ಲಿ ಸ್ವೀಟ್ ಹಂಚಿದೆ. ಥ್ಯಾಂಕ್ಸ್ ಅಪ್ಪ. ಅಂಕಲ್, ಈ ಸರಿ 100ಕ್ಕೆ 100 ಬಾಕ್ಸ್ ಬರುತ್ತೆ ಅಂಕಲ್. ನಂಗೆ ತುಂಬಾ ಹೆಮ್ಮೆ ಅನ್ಸ್ತಿದ್ಯೋ.
ನಿಜ ಏನಾದ್ರೂ ಗೊತ್ತಾಗ್ಬಿಟ್ರೆ ರಾಜನ MMS ಕಳ್ಸ್ಬಿಡ್ತೀರಾ? ಅಯ್ಯಯ್ಯಪ್ಪ. ನನ್ನ ಜೀವನದಲ್ಲಿ ಈ ದಿನ ನಾನು ಮರೆಯಲ್ಲ. ಗುರಿ ಮುಟ್ಟೋ ಛಲ ಇದ್ರೆ ಸಮುದ್ರನ ಬೇಕಾದ್ರೂ ದಾಟ್ಬೋದು ಅಂತ ನಮ್ ರಾಜ ನಿರೂಪಿಸ್ದ. ಎಸ್. ನಿರ್ಮಿಸಿದ್ನ ಯಾ ಮಾಡ್ತಾ ಇದ್ದಾನೆ? ಏಯ್ ಹೇಳ್ರೋ, ತಂದೆ ತಾಯಿ ಮಕ್ಳಿಗೆ ಕೊಡೋ ನಿಜವಾದ ಆಸ್ತಿನೇ ವಿದ್ಯೆ. ಹೇಳ್ರೋ. ಹೌದು ಅಂಕಲ್, ತಂದೆ ತಾಯಿ ನಿಜವಾಗ್ಲೂ ಮಕ್ಳು ಕೊಡೋ ಆಸ್ತಿ ವಿದ್ಯೆನೇ ಅಂಕಲ್. ತಗೊಳ್ಳಿ, ಇವತ್ತು ನೀವೆಲ್ಲ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗಿ. ಅಂಕಲ್ ಇವತ್ ರಾತ್ರಿ ಮನೆಗೆ ಬರಲ್ಲ ಅಂಕಲ್. ಅದ್ಯಾಕ್ರಪ್ಪ? ಸಾಯಿಬಾಬು ದೇವಸ್ಥಾನದಲ್ಲಿ ಭಜನೆ ಪ್ರೋಗ್ರಾಮ್ ಇದೆ ಅಂಕಲ್. ಹಾ. ನಮಗೆ ಆಶೀರ್ವಾದ ಮಾಡಿ ಅಂಕಲ್. ಹ್ಮ್ ಬೀರು ಚಿಕನ್. ಎಸ್ ಅಂಕಲ್ ತುಂಬಾ ಒಳ್ಳೆಯವ್ರು ಕಣ. ಅವರಲ್ಲಿ ಮಹಾತ್ಮ ಮತ್ತೆ ಮದರ್ ತೆರೇಸಾ ಇದಾರೆ. ಹೌದು ಮಗ. ಅಯ್ಯಪ್ಪ. ಯಾಕೋ ಏನಾಯ್ತು? ಮಗ, ನಿಮ್ಮ ಅಪ್ಪನ ಹೇಗೋ ನಾವು ಮ್ಯಾನೇಜ್ ಮಾಡಿದ್ವಿ. ನಿಮ್ಮ ಅತ್ತೆ ಮಗಳಿದಾಳಲ್ಲ, ಅವಳನ್ನ ಹೇಗ್ ಮ್ಯಾನೇಜ್ ಮಾಡೋದು? ಅವಳು ಬಾಯ್ BBC ಲಂಡನ್ ಬ್ರಿಡ್ಜ್ ಇದ್ದಂಗೋ. ಹೋಗೋ. ನೆನಪು ಮಾಡಿದ್ದು ಒಳ್ಳೇದಾಯ್ತು. ಲೇ, ಅವ್ನ ಆಮೇಲೆ ಬರ್ತಾನೆ. ನಮ್ಮ ಮೊದಲು ಹೋಗೋಣ ಬಾರೋ. ಬೀರು ಚಿಕನ್ ಫುಲ್. ಹಾ, ಬರ್ತಾ ಇದೀನಿ. ನಾನು ರಾಜು. ಹಾಯ್, ನನ್ ಜೊತೆ ಮಾತಾಡಕ್ ಬಂದ್ಯಾ? ಅತ್ತೆ, ಮಾವ, ಅತ್ತೆ. ಅತ್ತೆ ಮಾವ ಮನೇಲಿಲ್ಲ, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬರೋದಕ್ಕೆ ತುಂಬಾನೇ ಟೈಮ್ ಆಗತ್ತೆ. ಹಾ, ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದಿಯಂತೆ. ನಿನಗೆ ಹೇಗೆ ಗೊತ್ತಾಯ್ತು? ನೋಟಿಸ್ ಬೋರ್ಡ್ ಅಲ್ಲಿ ನಿನ್ ನಂಬರ್ ಇರ್ಲಿಲ್ವಲ್ಲ? ಅಯ್ಯೋ ದೇವ್ರೆ, ಸಿಕ್ಕಾಕೊಂಡ. ಇವಳಿಂದ ಹೇಗಾದ್ರೂ ಬಚಾವಾಗ್ಬೇಕಲ್ಲ. ಇದರಿಂದ ನೀನೇ ಕಾಪಾಡ್ಬೇಕೆ. ಈ ವಿಷಯ ನಮ್ಮಪ್ಪಂಗೆ ಗೊತ್ತಾಯ್ತು ಅನ್ಕೋ, ಅವ್ರು ಹರ್ಟ್ ಆಗ್ತಾರೆ. ನನ್ ಹಾರ್ಟ್ ನ ಟಚ್ ಮಾಡ್ದೆ ರಾಜು. ಪ್ಲೀಸ್ ಕಣೆ. ಹ್ಮ್, ಅಲ್ಲ, ನಿನ್ ಪ್ರಾಬ್ಲಮ್ ಏನೇ? ನನ್ನನ್ ಮದ್ವೆ ಮಾಡ್ಕೋತ್ಯಾ? ಅಬ್ಬಾ, ಮಾಡ್ಕೋತೀನಿ ಬಿಡು. ಕನ್ಫರ್ಮ್ ಆಗಿ ಮಾಡ್ಕೋತ್ಯಾ? ಇಲ್ಲ ಅಂದ್ರೆ ನಿನ್ ಕತೆ ಗೋವಿಂದ. ನೋಡು ಮಹಾಲಕ್ಷ್ಮಿ, ನಾನೊಬ್ಬ ಪೋಕ್ರಿ. ಯಾರಾದ್ರೂ ಹಾರ್ಡ್ವೇರ್ ಇಲ್ಲ ಸಾಫ್ಟ್ವೇರ್ನ ಮದ್ವೆ ಮಾಡ್ಕೊಂಡೆ ಅಂತ ಅನ್ಕೋ, ಅವ್ರಿಗೆ ಒಳ್ಳೆ ಸ್ಯಾಲ್ರಿನೂ ಇರುತ್ತೆ, ನಿನ್ ಲೈಫು ಚೆನ್ನಾಗಿರತ್ತೆ. ನೋಡ್ ರಾಜು, ಈ ಕಾಲದಲ್ಲಿ ಹುಡುಗಿರ್ಗೆ ಸ್ಯಾಲರೀಸು ಸ್ಯಾರೀಸು ಇಂಪಾರ್ಟೆಂಟ್ ಅಲ್ಲ, ಗಂಡಸರು ಕ್ಯಾಲರೀಸ್ ಇಂಪಾರ್ಟೆಂಟ್. ನೀನೇನೋ ಹಾರ್ಡ್ವೇರ್, ನಾನೇನೋ ಸಾಫ್ಟ್ವೇರ್. ನಾವಿಬ್ರು ಸೇರಿದ್ರೆ ಆ ಪ್ರಿಂಟೇ ಬೇರೆ. ನೀನ್ ಬದ್ಲಾಗಲ್ಲ ಕಣೆ. ಹಾ? ನಿಮ್ಗೊಂದ್ ವಿಷಯ ಗೊತ್ತಾ? ಆ ರಾಜು ಕಾಟಕ್ಕೆ ಲೆಕ್ಚರರು ಊರ್ ಬಿಟ್ಟು ಹೋದ್ರಂತೆ. ಹೌದಂತೆ. ಪಾಪ ಆ ಲೆಕ್ಚರರ್ ಎಷ್ಟು ಒಳ್ಳೆಯವ್ರಲ್ವಾ? ಅವನು ಓದಲ್ಲ, ಇನ್ನೊಬ್ಬರನ್ನು ಓದಕ್ ಬಿಡಲ್ಲ. ಈ ಕಾಲೇಜಿಗೆ ಹಿಡಿದಿರೋ ಗ್ರಹಚಾರ ಕಣ್ರೆ. ಹೌದು ಕಣೆ. ಇಂಗ್ಲಿಷ್ ಲೆಕ್ಚರ್ನ ರಾಜ ಎದುರಿಸದಂತೆ ಕಣೋ. ಇನ್ಮೇಲೆ ಅವರು ಕಾಲೇಜಿಗೆ ಬರಲ್ವಂತೆ. ಅಯ್ಯೋ, ಒಳ್ಳೆ ಲೆಕ್ಚರ್ಸ್ನ ಹೆದರ್ಸಿ ಕಳಿಸ್ಬಿಟ್ರೆ ನಾವ್ ಹೇಗ್ ಪಾಸ್ ಆಗೋದು? ಅವ್ನ್ ಕೇಳಿಸ್ಕೊಂಡ್ರೆ ನಿನ್ ಕತೆ ಮುಗೀತು ಅಷ್ಟೇ. ಒಳ್ಳೆಯವ್ರಿಗೆ ಬರೋದು ಕಷ್ಟಗಳೆಲ್ಲ ಜೊತೆಲಿದ್ದ ಲೆಕ್ಚರರ್ ಬಿಟ್ಟು ಹೋದ್ರೆ ಬೇಜಾರಾಗುತ್ತಲ್ವಾ? ಇಂಥವ್ರ ಹತ್ರ ಇಟ್ಕೋಬಾರ್ದು. ನೋಡಿದ್ರು ನೋಡ್ದಿರೋ ತರ ಇರ್ಬೇಕು. ಸ್ಟೂಡೆಂಟ್ಸ್ ಕಾಪಿ ಹೊಡಿತಾ ಇದ್ರೆ ನೋಡ್ಕೊಂಡು ಹೇಗ್ ಸುಮ್ನಿರಕ್ಕಾಗುತ್ತೆ? ಅದು ನಮ್ ಕರ್ತವ್ಯ ಅಲ್ವಾ? ಧರ್ಮ ವೇದಗಳನ್ನ ಪಕ್ಕಕ್ಕಿಡಿ. ಸಸಿ ನೆಟ್ಟವನೇ ನೀರ್ ಉಯ್ಬೇಕು ಅನ್ನೋದು ವೇದಾಂತಗಳ ಸಾರ. ಪಾಠ ಹೇಳ್ಕೊಟ್ಟವನೇ ಪರೀಕ್ಷೆ ಬರಿಬೇಕು ಅನ್ನೋದು ಇವತ್ತಿನ ಸಾರ. ಯಾವಾಗ ಬದಲಾಗುತ್ತೋ ಈ ಸಮಾಜ. ಏನೋ ಮಗ ಸಮಾಚಾರ? ಲೇ ರಾಜು, ನೀನ್ ಕೊಟ್ಟಿರೋ ಶಾಕ್ಗೆ ಆ ಕನ್ನಡ ಲೆಕ್ಚರು ಊರ್ ಬಿಟ್ಟು ಹೋಗೇ ಬಿಟ್ಟ ಕಣ. ಇವಾಗ ಅದು ಕಾಲೇಜಲ್ಲಿ ಆ ಟಾಪಿಕ್ ಆಗಿದೆ. ಲೈ, ಹಾಗಾದ್ರೆ ಆ ಲೆಕ್ಚರರ್ ಪ್ಲೇಸ್ ಅಲ್ಲಿ ಲೇ ಇವ್ರೆ, ನಾನ್ ಹೇಳ್ತೀನಿ, ಆ ಲೆಕ್ಚರ್ ಪ್ಲೇಸ್ಗೆ ಯಾರು ಬರ್ತಾರೆ ಅಂತ ಇವ್ನ್ ಡೌಟ್. ಹೆಡ್ ಟೈಲ್ ಹಾಕೊಂಡ್ವೋ, ಹೆಡ್ ಬಂತು ಅಂತ ಅನ್ಕೋ, ಒಂದು ಸುಂದರವಾಗಿರೋ ಲೇಡಿ ಲೆಕ್ಚರ್ ಆಗಿ ಬರ್ತಾರೆ. ಹಾ, ಹಾಕೋ. ಹೆಡ್ ಬಿತ್ತು ಕಣೋ. ಈ ಹುಡುಗಿ ನಮ್ ಕಾಲೇಜ್ ಲೆಕ್ಚರರ್ ಆದ್ರೆ ಸಾಕಾಗಿರೋದ್ ಕಣೋ. ಹೌದು ಮಗ, ಇಂಥ ಹುಡುಗಿ ಏನಾದ್ರು ನಮ್ ಕಾಲೇಜ್ ಲೆಕ್ಚರ್ ಆದ್ರೆ ನನ್ನ ಅಟೆಂಡೆನ್ಸ್ 100ಕ್ಕೆ 100 ಕಣ. ನಿಂದು 100 ಆದ್ರೆ ನಂದು 110 ಕಣ. ಈ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ. ನಿಮ್ಮ ಹೆಸರು ಸೌಂದರ್ಯ ಅಲ್ವಾ? ಹೌದು. ಹಾ. ಅಲ್ಲ,
ನಾನೊಂದ್ ಪಜಲ್ ಕೇಳ್ತೀನಿ ಹೇಳಿ. ಅಂತ ವಿಷಯದಲ್ಲಿ ನಾನು ತುಂಬಾ ಪಂಟ್ರು. ಕೇಳಿ. ಆಕಾಶದಲ್ಲಿ ಏನಿರತ್ತೆ? ನಕ್ಷತ್ರ. ಮೋಡಗಳು. ಓಕೆ, ಮತ್ತೆ ಅಮ್ನೋರ್ ಕತ್ತಲ್ಲಿ ಏನಿರತ್ತೆ? ಹಾರ. ಮತ್ತಿನೇನ? ಮಾಲೆ. ಅದೆರಡು ಸೇರಿಸಿದ್ರೆ ನನ್ನ ಹೆಸರು ಬರುತ್ತೆ. ಏನಪ್ಪ ಅದು? ಮೇಘಮಾಲ. ಅದ್ ಸರಿ, ಇದ್ರಲ್ಲಿರೋ ಅಡ್ರೆಸ್ ಹೇಳ್ತೀರಾ? ಓ, ಹೀಗೆ ಸ್ಟ್ರೈಟ್ ಆಗಿ ಹೋಗಿ ಒಂದ್ ಟೆಂಪಲ್ ಸಿಗುತ್ತೆ. ಆಮೇಲೆ ಅಲ್ಲಿಂದ 3 ಹೆಜ್ಜೆ ಇಟ್ರೆ ಹಿಂದೆ ತಿರುಗಿ ನೋಡಿ ನಿಮ್ ಅಡ್ರೆಸ್ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು. ಆಟೋ, ಬಾ, 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 ಬಾ. ಬೇಗ ಬಾ, ಬನ್ನಿ ಬನ್ನಿ ನಮ್ಮವನು ಒಳ್ಳೆ ಸ್ಪೀಡಲ್ಲಿ ಇದಂಗ್ ಕಣೋ. ಬನ್ನಿ ಹತ್ಕೊಳ್ಳಿ. ಮೇಘಮಾಲ ಅವರೇ? ಹೌದು, ಮೇಘಮಾಲಾನೆ. ನನ್ನ ಹೆಸರು ಚೆನ್ನಾಗಿ ಕಂಡು ಹಿಡ್ದೆ. ನಿನ್ಗೋಸ್ಕರನೇ ಬಂದಿದ್ದೀನಿ. ಮೊದಲನೇ ಸಲ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ದಾಗ್ಲೇ ನಿನ್ಗೆ ಮನ್ಸೋತೆ. ನಿನ್ಮೇಲಂತೂ ನನ್ಗೆ ಪ್ರೀತಿ ಉಕ್ಕಿ ಬರ್ತಿದೆ. ನನ್ ಹೃದಯದ ಮೇಲೆ ಒಂದ್ಸಲ ಕಿವಿಟ್ ಕೇಳು, ನಿನ್ಗೆ ಗೊತ್ತಾಗತ್ತೆ ಆ ಎದೆ ಬಡಿತ ಏನು ಅಂತ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಐ ಲವ್ ಯು, ಐ ಲವ್ ಯು, ಐ ಲವ್. ರಾಜು, ಲೇ ರಾಜು, ಲೇ ರಾಜು, ಏನೋ ಐ ಲವ್ ಯು ಅಂತ ಕನ್ವರ್ಸ್ತಾ ಇದೆಯಲ್ಲೋ. ಒಳ್ಳೆ ಕನ್ಸನ್ ಹಾಳು ಮಾಡೋದ್ಯಲ್ಲೋ ಮಿತ್ರ ದ್ರೋಹಿ. ಓಹೋ, ನಾವು ಕಾಲೇಜಿಗೆ ಬಂಕ್ ಹೊಡೆದ್ರು ಪರವಾಗಿಲ್ಲ, ಮೇಘಮಾಲನ್ ಹುಡುಕೋಣ. ಹುಡ್ಕೋಣ ಮಗ. ನೀನು ಬಂದ್ಯಾ? ನಾನಷ್ಟೇ ಅಲ್ಲ, ಅವನು ಬಂದಿದ್ದಾನೆ. ಲೋ ಮಗ, ನಾವು ಯಾವತ್ ಕಾಲೇಜ್ಗೆ ಹೋಗಿದ್ದೀವೋ ಹುಡ್ಕಣ ಕಣೋ. ಆ ಹುಡುಗಿ ಸಿಗೋವರೆಗೂ ಹುಡ್ಕಣ. ಓಕೆನಾ? ಓಕೆ. ಲೇ, ಇದೇ ಕಣೋ ಮೇಘಮಾಲೆ ಮನೆ. ಕಂಗ್ರಾಟ್ಸ್ ಕಣೋ, ಸಿಕ್ಬಿಟ್ಲು. ಕೂಗು. ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪ ಬೈಲೆ. ಏನಪ್ಪ? ಮೇಘಮಾಲೆ ಮನೇಲಿದ್ದಾಳ? ಇದಾಳಲ್ಲ. ಕರಿ ಚಿಕ್ಕಪ್ಪ. ಮಗಳೇ ಮೇಘಮಾಲ, ಬಾರಮ್ಮ. ನೀನ್ ಮೇಘಮಾಲ? ನೈಸ್ ಟು ಮೀಟ್ ಯು. ಅಯ್ಯಪ್ಪ, ಸರಿ ನಡಿ. ಏಯ್, ನೀನ್ ಆ ಕಡೆ ನೋಡ. ಏಯ್, ನೀನ್ ಈ ಕಡೆ ನೋಡ. ನೀನ್ ಆ ಕಡೆ ನೋಡು. ಮೇಘಮಾಲ, ಮೇಘಮಾಲ. ಅಯ್ಯಪ್ಪ, ಕಚ್ಬಿಡ್ತೇನೆ. ಬರೋ. ಇಷ್ಟಕ್ಕೂ ಆಗ್ಲೋತ್ತಲ್ಲಿ ದೆವ್ವಗಳು ತಿರುಗ್ತಾ ಇರುತ್ತಂತೆ ಕಣ. ಆ ನಾಯಿಗೆ ಇವನ್ ರೂಪದಲ್ಲಿ ಕಾಣಿಸ್ತು ಅನ್ಸುತ್ತೆ. ದೇವ ಅನ್ಬೇಡ ಕಣಲು. ದೇವ ಅಂದ್ರೆ ನಂಗೆ ಗಡ ಗಡ ಅಂತ ನಡ್ಕೊ ಬರುತ್ತೆ. ಮೊನ್ನೆ ರಾತ್ರಿ ಯಾವ್ದೋ ಸಿನಿಮಾ ನೋಡಿ ನನಗ್ ಭಯ ತುಂಬಾ ಜಾಸ್ತಿ ಆಗ್ಬಿಡೈತೆ ಕಣ ಮಗ. ಹೋಗ ಆ ಕಡೆ ಹುಡುಗ. ಮೇಘಮಾಲ, ಮೇಘಮಾಲ. ಅಯ್ಯ ನನ್ನ ಮಗನೇ, 1 ವಾರ ಆಯ್ತು, ಎಣ್ಣೆ ಇಲ್ಲ, ಬೀರ್ ಇಲ್ಲ, ಬಿರಿಯಾನಿ ಇಲ್ಲ. ಮೇಘಮಾಲ ಮೇಘಮಾಲ ಅಂತ ಸಾಯ್ತಿದ್ಯಲ್ಲ, ಎಲ್ಲೂ ಹೇಳು ಮೇಘಮಾಲ. ಹೋಗಿ ಹುಡ್ಕಲ್ಲ. ಅಯ್ಯೋ, ಲೇ, ಆ ಮನೆ ನೋಡಿದ್ವೇನೋ ನಾವು? ಅಯ್ಯೋ, ನಿನ್ನ 1 ವಾರದಿಂದ ಹುಡುಕಿ ಹುಡುಕಿ ನಂಗೆ ಕಾಲ್ ನೋವು ಬಂದು ನನ್ನ ನೈಟ್ ಕಮ್ಮಿ ಆಯ್ತಾ ಹೊರತು ಆ ಮೇಘಮಾಲ ಎಲ್ಲಿದ್ದಾಳೆ ಅಂತ ಸಿಕ್ತಿಲ್ಲ ಕಣ. ಎಲ್ಲಿದ್ದಾಳೆ ಅಂತ ನಂಗೇನೋ ಗೊತ್ತಾಗುತ್ತೆ. ನಿನ್ನ ಸರಸದ ಮಂದಹಾಸವು ಊರ್ವಶಿ ವಿಹರಿಸೋ ಕೊಳಗಳು ಅಪ್ಸರೆಯರ
ಮನಸ್ಸು ಅರಳಿದೆ ಕನಸು ಹಾಡಿದೆ ವಯಸ್ಸು ಕುಣಿದಿದೆ ಸೌಂದರ್ಯವನ್ನು ಮೇಘಮಾಲೆ ಮನಸ್ಸಿ ನೀಡಿದರು ಬೆಳದಿಂಗಳು ಚಂದ್ರನಂತೆ ಉಡುಗೊರೆ ನೀಡಿದವು ಮನಸ್ಸು ಅರಳಿಸೋ ಮಧುರ ಭಾವವು ಕವಿತೆಯ ಸಾಲು ಮೂಡಿ ಹೃದಯ ರಾಗದಲ್ಲಿ ಪ್ರೇಮ ತಾಳದಲ್ಲಿ ಪ್ರಣಯದ ಗೀತೆಯಾಗಿ ಈಲೀಲಮ್ಮ ಓಯ್ ಹೋಯ್ ಈಲೀಲಮ್ಮ ಓಯ್ ಹೋಯ್ ಈಲೀಲಮ್ಮ ಓಯ್ ಹೋಯ್ ಈಲೀಲಮ್ಮ ಓಯ್ ಹೋಯ್ ಸೌಂದರ್ಯವನ್ನು ಮೇಘಮಾಲೆ ಮನಸ್ಸಿ ನೀಡಿದರು ಬೆಳದಿಂಗಳು ಚಂದ್ರನಂತೆ ಉಡುಗೊರೆ ನೀಡಿದವು ಬರ್ತಿದ್ದಾಳೆ ಕಣ ನಮ್ ಫಿಗರ್ ಎಲೆ ಮರೆಕಾಯಿ ಸಖತ್ತಾಗಿದೆ ಐಟಮ್ ಇವಳನ್ನ ಬೀಳಿಸ್ಕೊಂಡ್ರೆ ಒಳ್ಳೆ ಮಜಾ ಇರುತ್ತೆ ಕಣ. ಏಯ್ ಇನ್ನೊಂದ್ ಮಾತಾಡಿದ್ರೆ ಚಪ್ಲಿ ತಗೊಂಡ್ ಹೊಡಿತೀನಿ. ಏನಂದೆ ನನ್ನೇ ಚಪ್ಲಿಲ್ ಹೊಡಿತ್ಯಾ? ಲೇ ಅವಳು ನನ್ ತಂಗಿ, ಅವಳ ಮೇಲೆ ಏನಾದ್ರೂ ಕೈ ಇಟ್ರೆ ರಾಜು ನಾನು ಸುಮ್ನೆ ಬಿಡಲ್ಲ. ಅವನೇನ್ ದೊಡ್ಡ ಡಾನೇನೋ, ಈಗ್ಲೇ ಟಚ್ ಮಾಡ್ತೀನಿ ನಿನ್ ತಂಗಿನ. ಒಂದೇ ಏಯ್! ಅಕ್ರಮ್. ಏಯ್ ನಿನ್ ತಂಗಿಗ್ ನಡಿಬೇಕಾಗಿದ್ದ ಅವಮಾನ ನಿನಗ್ ನಡೀತಾ ಇದೆ. ಇನ್ನೊಂದು ಸರಿ ನನ್ ತಂಟೆಗ್ ಬಂದೆ ಅಂದ್ರೆ ರಾಜು 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 ಲೇ ರಾಜು ರಾಜು ಎದ್ದೇಳು. ರಾಜು ಅಬ್ಬಾ ಮತ್ತೇನ್ರೋ ನಿಮ್ ಗೋಳು? ನನ್ ಕನ್ಸಿನ ರಾಣಿ ಕನ್ಸಲ್ ಬಂದಾಗೆಲ್ಲ ಬಂದ್ ಡಿಸ್ಟರ್ಬ್ ಮಾಡ್ತಿರಲ್ರೋ. ಲೇ ನಿನ್ ಕನಸಿನ ರಾಣಿ ಕತೆ ಆಗಿರ್ಲಿ, ವಿಕ್ರಮು ನಮ್ ಸತೀಶ್ಗೆ ಹೊಡಿತಾ ಇದ್ದಾನೆ ಕಣ. ಎದ್ದು ಬಾರೋ ಹೌದಾ? ಬಾರೋ. ನಮ್ಮವ್ನ್ ಯಾಕೋ ಹೊಡ್ದೆ? ನಿನ್ಗೆ ಯಾಕೆ ಹೋಗಲಿ? ಅವ್ನ್ ಯಾಕೋ ಹೊಡ್ದೆ? ಮತ್ ನಮ್ಮವ್ನ್ ಯಾಕೋ ಹೊಡ್ದೆ? ಇವ್ ನನ್ ಫ್ರೆಂಡು. ಅವನು ನನಗ್ ಫ್ರೆಂಡೇ. ಆದ್ರೆ ಏನೋ ಇವಾಗ ಲೇ ಪ್ರಿನ್ಸಿಪಲ್ ಬಂದ್ರು ಕಣ. ಕಮ್ ಟು ಮೈ ಆಫೀಸ್. ಸರ್ ಅವ್ನ್ ನನ್ ಫ್ರೆಂಡಿಗೆ ಹೊಡ್ದ ಸರ್. ಹೌದೇನೋ? ಸರ್ ಅವ್ನ್ ಕತೆ ಹೇಳ್ತಾ ಇದ್ದಾನೆ ಸರ್. ಇಸ್ರ ಕೈನ. ಸೈಲೆನ್ಸ್. ಬಿಪಿ ಬಿಪಿ ಬಿಪಿ. ನನಗಿರೋ ಬಿಪಿನ ಹೆಚ್ಚಿ ನನ್ನಲ್ಲಿರೋ PK ರಾವ್ನ ಹೊರಗ್ ತರಬೇಡಿ. ಅವನೇನಾದ್ರೂ ಬಂದ್ರೆ ನಿಮ್ ಕತೆ ಬೈಪಾಸ್ ರೋಡ್ ಆಗೋಗುತ್ತೆ. ನನ್ನಲ್ಲಿರೋ ಸಿಂಹನ ಮೊದಲು ನೋಡಿ, ಬಾಲ ಎತ್ತಿ ನೋಡೋಕ್ ಹೋಗ್ಬೇಡಿ. ಏನ್ ವಾಸನೆ ಬರುತ್ತಾ? Stop it. ಯಾರೋ ಅದು ನನ್ನನ್ನೇ ಅಣಗಿಸ್ತಿರೋದು. ನಿಮ್ ಕುತ್ಕೆ ಹೆಚ್ಚಕ್ ಬಿಡ್ತೀನಿ. ನಾನಿರೋ ಕಾಲೇಜಲ್ಲಿ ಟೀಸಿಂಗ್, ರ್ಯಾಗಿಂಗ್, ರಕ್ತಪಾತನ. ನನ್ನ ಒಳಗಿರೋ PK ರಾವ್ ಹೊರಗ್ ಬಂದಿದ್ದಾನೆ. ನಿಮ್ಮೆಲ್ಲರನ್ನು ಒಂದು ವಾರ ನಾನು ಹೊರಗಾಗ್ತಿದ್ದೀನಿ. ಏನ್ ವರ್ಗ ಆಗ್ತಾರಂತ? ದಟ್ ಮೀನ್ಸ್ ಯು ಆರ್ ಆಲ್ ಸಸ್ಪೆಂಡೆಡ್ ಫಾರ್ 1 ವೀಕ್. ಗೋ. ಏಯ್ ಏಯ್. ಏನ್ ಸರ್ ಮನ್ಸು ಬದಲಾಯಿಸ್ಕೊಂಡ್ರಾ? ನೋ. ಮತ್ತೆ ನೀವು ಕಾಲೇಜಿಗೆ ಬರ್ಬೇಕಂದ್ರೆ ನಿಮ್ ಪೇರೆಂಟ್ಸ್ ಜೊತೆಗೆ ಬರ್ಬೇಕು. ಹೊರಡಿ. ನಡೀರಿ. ರಾಜು, ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕಿದ ಹುಡುಗಿ ಇಲ್ಲಿಗೆ ಯಾಕೋ ಬಂದಿದ್ದಾಳೆ? ಆ ಹುಡುಗಿ ಬಗ್ಗೆ ನಾನು ಎಂಕ್ವೈರಿ ಮಾಡ್ತೀನಿ. ನೀನ್ ಬಾರೋ ಬಾರೋ. ಸರ್ ನಮ್ ಪಿತೃದೇವ್ರು
ಶುಭಂ ಭೂಯಾತ್. ಶುಭಂ. ಐ ಆಮ್ ಪಿಕೆ ರಾವ್, ಪ್ರಿನ್ಸಿಪಾಲ್. ಕಾಗೆಗಳಿಗೆ ಪಿಂಡ ಇಟ್ಟು ದಕ್ಷಿಣೆ ತಗೊಳ್ಳೋಷ್ಟ್ರಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಈ ದರಿದ್ರದವನು. ಬರೀ ದರಿದ್ರದವನು ಅಂತಿರಲ್ಲ ನೀವು. ದಿನಕ್ಕೊಂದು ಜಗಳ ಮಾಡ್ಕೊಂಡ್ ಬಂದು ನಿಮ್ ಹುಡುಗ ಈ ಕಾಲೇಜಿಗೆ ಕಂಟಕ ಆಗಿದ್ದಾನೆ. ಓಂ ನಮಃ ಶಿವಾಯ. ಇದ್ರಲ್ಲಿ ನಮ್ಮವನ್ ತಪ್ಪೇನು ಇಲ್ಲ ಸ್ವಾಮಿ. ಕುಜನು ನೀಚ ಸ್ಥಾನದಲ್ಲಿ ಇದ್ದು ಇದನ್ನ ಮಾಡಿಸ್ತಾ ಇದ್ದಾನೆ. ಇದಕ್ಕೆ ಪರಿಹಾರವಾಗಿ ಕುಜನಿಗೆ ಜಪ ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ಒಂದ್ 5,000 ಖರ್ಚಾಗುತ್ತೆ ಅಷ್ಟೇ. 5,000 ಕಿತ್ಕೊಳಕ್ ನೋಡ್ತಾ ಇದ್ದಾನ. 5,000 ಅಲ್ವಾ, ಮಾಡಿಸ್ಬಿಡಿ. ಖಂಡಿತವಾಗ್ಲು ಪ್ರಿನ್ಸಿಪಲ್ ನೀವೇ ಆಗಿರೋದ್ರಿಂದ ಆ ಖರ್ಚನ್ನ ನೀವೇ ಕೊಡ್ಬೇಕು. ಓಂ ನಮಃ ಶಿವಾಯ. ನಮಃ ಶಿವಾಯ. ಆ ಪ್ರಾಬ್ಲಮ್ ನಂದಲ್ಲ, ನಿಮ್ ಹುಡುಗಂದು. ಪ್ರಾಬ್ಲಮ್ ಯಾರ್ದೇ ಆಗಿದ್ರು ಸೊಲ್ಯೂಷನ್ ಮಾತ್ರ ಇಲ್ಲೇ ಆಗ್ಬೇಕು ಸ್ವಾಮಿ. ಅದಕ್ಕೆ ಈ ತೆಂಗಿನಕಾಯಿ ತಂದಿದ್ದೀನಿ. ಗ್ರಹಗಳನ್ನೆಲ್ಲ ಸ್ಮರಿಸಿಕೊಂಡು ಈ ತೆಂಗಿನಕಾಯಿನ ಆಕಾಶದಲ್ಲಿ ಹೊಡಿಬಾರ್ದು, ನೆಲದ ಮೇಲೂ ಹೊಡಿಬಾರ್ದು, ಮಧ್ಯದಲ್ಲಿ ಎಲ್ಲಿ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಪಿಂಡ ನೋಡು, ಇನ್ನೆಲ್ಲಿ ಹೊಡಿತೀಯ ನೀನು? ಬಾ, ನನ್ ತಲೆ ಮೇಲೆ ಹೊಡಿ. ಒಳ್ಳೆ ಸೊಲ್ಯೂಷನ್ ಕೊಟ್ರಿ. ನಮಃ ಶಿವಾಯ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ರಾಜು ರಾಜು ಭಾರತೀಯ ಸಂಸ್ಕೃತಿನ ಪ್ರಪಂಚದ ದೇಶಗಳಲ್ಲಿ ತಿಳಿಯುವಂತೆ ಮಾಡಿದ ಮಹನೀಯ ಸ್ವಾಮಿ ವಿವೇಕಾನಂದರವರು. ರಾಜು ಈಗ ಅವ್ರ ಬಗ್ಗೆ ತಿಳಿಯೋಣ. ರಾಜು 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 ರಾಜು. ಸಾಕು ಸಾಕು. ಏನ್ ವಿಶೇಷ? ಹಾರ ಹಾಕಿ ಕರ್ಕೊಂಡ್ ಬರ್ತಿದ್ದೀರಾ? ನಮ್ ರಾಜು ಸಸ್ಪೆಂಡ್ ಆಗಿ ಇವತ್ತಿಗೆ 1 ವಾರ ಆಯ್ತು. ಇವತ್ತೇ ಅವನು ಫಸ್ಟ್ ಟೈಮ್ ಕ್ಲಾಸ್ ಬರ್ತಿರೋದು. ಅದಕ್ಕೆ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಮೆರವಣಿಗೆ ಮಾಡ್ಕೊಂಡ್ ಬರ್ತಾ ಇದೀವಿ. ಅವನ್ಗೆ ಯಾಕೋ ಮೆರವಣಿಗೆ? ಅವನ್ ಯಾವ ದೊಣ್ಣೆ ನಾಯಕ? ನಾವೆಷ್ಟು ಸರಿ ಸಸ್ಪೆಂಡ್ ಆಗಿಲ್ಲ. ನನ್ ಕತೆ ಇನ್ನೂ ಗೊತ್ತಿಲ್ಲ ಅವನ್ಗೆ. ಬಂದು ಕೂತ್ಕೊಳ್ಳಿ. ಲೈ ಎದಳ ಹಿಂದೆ ಕೂತ್ಕೋ. ಕಾಲಿದ್ರೆ ಎಲ್ ಬೇಕಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಬರ ರಾಜ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚದ ದೇಶಗಳಲ್ಲಿ ಪರಿಚಯಿಸುವಂತೆ ಮಾಡಿದ್ದು ಸ್ವಾಮಿ ವಿವೇಕಾನಂದರವರು. ಅಂದ್ರೆ ಆ ಹುಡುಗಿ ಕಾಲೇಜ್ ಲೆಕ್ಚರರ್. ರೋಗಿ ಡಾಕ್ಟರ್ ಹತ್ರ ಏನು ಮುಚ್ಚಿಡ್ಬಾರ್ದು. ಪ್ರೀತ್ಸೋನು ನೀನ್ ಹೇಳೋ ನನಗ್ ತೊದ್ಲು. ಏನಿಲ್ಲ ಕಣೋ, ಪ್ರೀತ್ಸೋನು ಪ್ರೇಯಸಿ ಹತ್ರ ಏನು ಮುಚ್ಚಿಡಬಾರ್ದು ಅಂತ ಹೇಳ್ತಾವನೆ. ಯಾಕೋ ಯೋಚನೆ ಮಾಡ್ತೀಯಾ? ಸಚಿನ್ ತೆಂಡೂಲ್ಕರ್ ಹೆಂಡತಿ ಅವ್ರಿಗಿಂತ ದೊಡ್ಡವರಲ್ವಾ? ಅಭಿಷೇಕ್ ಬಚ್ಚನ್ಗಿಂತ ಐಶ್ವರ್ಯ ದೊಡ್ಡವಳಲ್ವಾ? ಏನಲ್ಲ ನೀನು ಕೂಡ ಎಲ್ಲ ಒಂಥರ ಇದೆಲ್ಲ ಪ್ಯಾಷನ್ ಕಣೋ. ಲೇ ತೊದ್ಲಾ, ನಿನ್ ಬಾಯ್ ಮುಚ್ಚೋ. ನೀನ್ ಹೇಳಪ್ಪ. ನಾವು ಮೈಸೂರು ಎಕ್ಸ್ಪ್ರೆಸ್ ತರ ನಿಂತ್ಕೊಂಡ್ ಬಂದ್ವಿ. ಅವಳು ಸೂಪರ್ ಎಕ್ಸ್ಪ್ರೆಸ್ ತರ ಓದಿ ಪಾಸ್ ಆದ್ಲಷ್ಟೇ. ಲೇ ಇದೆಲ್ಲ ಯಾಕೋ ಮಗ? ರಾತ್ರಿ ನಿನ್ ಬಗ್ಗೆ ಯೋಚನೆ ಮಾಡಿ ಡಿಕ್ಷನರಿ ಹುಡುಕಿ ಒಂದು ಲವ್ ಲೆಟರ್ನ ರೆಡಿ ಮಾಡಿದೀನಿ. ತಗೋ, ಈ ಲವ್ ಲೆಟರ್ನ ತಗೊಂಡೋಗಿ ನಿನ್ ಲವರ್ ಕೊಡೋ. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನ ಕೊಟ್ಬಿಡ್ತಾಳೆ. ಬೇಕಿದ್ರೆ ಈ ಪ್ರೇಮದಾಸ್ನ ಕೇಳು. ಕೇಳೋಣ ಬಾರ. ಲೇ ಮಗ, ಈ ರಾಮದಾಸ್ ಕೇಳಿದೀನಿ, ದೇವದಾಸ್ ಕೇಳಿದೀನಿ. ಇವನ್ ಯಾರೋ ಪ್ರೇಮ್ ದಾಸು? ರಾತ್ರಿ ಎಲ್ಲ ನೈಟ್ ಔಟ್ ಮಾಡಿ ಲವ್ ಲೆಟರ್ ಬರ್ದಿದ್ದೀನಿ. ಇವಾಗ ಬೇಕಾನೆ ಬಾಬಾ. ಏನ್ ವಿಷಯನಪ್ಪ, ಎಣ್ಣೆ ಹೊಡಿತೀಯಾ? ಇಲ್ಲ ಇಲ್ಲ ಪ್ರೇಮದಾಸ್ ಅವ್ರೆ, ನಮ್ ಹುಡುಗ ಪ್ರೀತಿಸ್ತಿದಾನೆ. ಜಾಸ್ತಿ ಎಂಕ್ವೈರಿ ಮಾಡಿದಕ್ಕೆ ಹುಡುಗಿ ಲೆಕ್ಚರ್ ಅಂತ ಗೊತ್ತಾಯ್ತು. ಅದು ಒಂದ್ ಸಮಸ್ಯೆನೇ ಅಲ್ಲ. ನೀನ್ ಲೆಕ್ಚರರ್ನ ಪ್ರೀತಿಸೇ ಇಲ್ಲ. ಪ್ರೀತಿಸಿರೋ ಹುಡುಗಿನೇ ಕಾಲೇಜ್ ಲೆಕ್ಚರರು. ದಟ್ಸ್ ಆಲ್. ಪ್ರೀತಿ ಮಾಡೋಕೆ ದಮ್ಮು, ಧೈರ್ಯ, ಗಟ್ಸ್ ಇರ್ಬೇಕು. ಗಟ್ಸ್ ಇರೋನೆ ಪ್ರಪೋಸ್ ಮಾಡ್ತಾನೆ. ಆ ಗಟ್ಸ್ ನಿನ್ನಲ್ಲಿದ್ರೆ ಪ್ರಪೋಸ್ ಮಾಡು. ಈ ರೀತಿ ಕಾಯ್ತಾ ಕೂತ್ರೆ ಟೈಮು ಐಸ್ ತರ ಕರ್ಗೋಗುತ್ತೆ. ಆ ಹುಡುಗಿ ಆಂಟಿ ಆಗ್ತಾಳೆ, ನಿನ್ನ ಜೀವನ ದೇವದಾಸ್ ತರ ಆಗೋಗುತ್ತೆ. ನೀನ್ ಹೋಗೋ, ನಿನ್ ಲವ್ನ ಪ್ರಪೋಸ್ ಮಾಡು. ಅಬ್ಬಾ, ಲೇದೇನೋ ನೀನಿರ, ನಾನ್ ಮಾತಾಡ್ತೇನೆ. ನಿನ್ ಫಿಗರ್ ಸಖತ್ತಾಗಿದ್ದಾಳ ಮಗ. ಡೌ ಕಣ. ಪ್ಲೀಸ್ ರಾಧಾ, ನೀನ್ ಬರ್ದಿರೋ ನೋಟ್ಸ್ ಕೊಡ್ತೀಯಾ? ಯಾಕ್ರೋ ಹಾಗೆ ಸಾಯಿಸ್ತೀರಾ? ಹೇಳ್ದಾಗ ಬರ್ಕೊಳಕ್ಕಾಗಲ್ವಾ? ಬರ್ದ್ ಕೊಡ್ತೀನಿ ಕಣೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಮೇಡಮ್. ಈ ದಿನ ನಾವು ವರುದಿನಿ ಪ್ರವರಾಕ್ಯನ ಪ್ರೇಮ ಕತೆ ಬಗ್ಗೆ ತಿಳಿಯೋಣ. ಏನೋ ನೋಡ್ತೀಯ? ವರುಧಿನಿ ಪ್ರವರಾಕ್ಯ. ವಾಯುಲೇಪನದಿಂದ ಹಿಮಾಲಯ ಅಂದವನ್ನು ನೋಡಲು ಹೋಗಿದ ಪ್ರವರಾಕ್ಯ ವೇಪನು ಕರಗ್ ಹೋಗಿ ಅಲ್ಲೇ ಇರ್ಬೇಕಾದ ಪರಿಸ್ಥಿತಿ ಬಂತು. ಆಗ ವರುಧಿನಿನ ಪ್ರವರಾಕ್ಯ ನೋಡಿದ್ರು. ಆಗ ಲೇ ನಮ್ ರಾಜು ಬಂದ ಕಣ. ವರುಧಿನಿನ May I come in, madam? ಕಮನ್. ಪ್ರವರಾಕ್ಯನ ಮೊದಲನೇ ಸಲ ನೋಡಿದ್ ವರುಧಿನಿ
ಐ ಲವ್ ಯು ಮೇಡಮ್. ಏನು ಇದು? ಈ ಫ್ಲವರ್ ಕೊಟ್ಟೆ ತಗೊಂಡಿದ್ದೀನಿ, ಅದು ಅಟ್ರಾಕ್ಷನ್. ಈ ಲೆಟರ್ ಕೊಟ್ಟೆ, ಇದು ಇನ್ಫ್ಯಾಕ್ಚುಯೇಷನ್. ಚೇಂಜ್ ಯೋರ್ ಇಂಟೆನ್ಷನ್. ಕಮ್ ಟು ಮೈ ಸ್ಟಾಫ್ ರೂಮ್. ಲೇ ನಮ್ ರಾಜು ಎಷ್ಟು ಅದೃಷ್ಟವಂತ ಅಲ್ವೇನೋ, ಸ್ಟಾಫ್ ರೂಮ್ಗೆ ಕರೆದಲ್ಲ ಅವನ್ನ. ಇವನ್ ಮಗಕ್ ಒಂದ್ ಲವ್ ಲೆಟ್ರು, ಅದೊಂದ್ ದೊಡ್ಡ ಮ್ಯಾಟ್ರು. ಇವನ್ ದೊಡ್ಡ ಜಾನ್ಸನ್ ಬೇಬಿ ಕಂಡ್ರು. ರಾಜು, ನಿನ್ ಲೆಟರ್ ಓದ್ದೆ. LKG ಮಗು ಕೂಡ ಇಷ್ಟೊಂದ್ ತಪ್ಪು ಮಾಡಲ್ಲ. ಕ್ಲಾಸ್ ರೂಮಲ್ಲಿ ಓದಿದ್ರೆ ನಿನ್ ಮರ್ಯಾದೆ ಹೋಗುತ್ತೆ ಅಂತ ಇಲ್ಲಿಗ್ ಬರಕ್ ಹೇಳಿದೆ. ನನ್ನ ಲೆಟರ್ ಅಲ್ಲೇ ಮಿಸ್ಟೇಕ್ ಇರ್ಬೋದು ಮೇಡಮ್, ಆದ್ರೆ ನನ್ನ ಪ್ರೀತಿ ಪರಿಶುದ್ಧ ಮೇಡಮ್. ನೋಡು, ನೀನ್ ಚೆನ್ನಾಗ್ ಓದ್ಬೇಕು. ಈ ಪ್ರೀತಿ ಗೀತಿ ಅಂತ ಹೇಳಿ ನಿನ್ ಜೀವನನ ಹಾಳ್ ಮಾಡ್ಕೋಬೇಡ. ಪ್ಲೀಸ್, ಅದ್ ಹಾಗಲ್ಲ ಮೇಡಮ್. Past is a waste paper. Present is a newspaper. Future is a question paper. So read and write carefully. Otherwise, life will be a tissue paper. Classroom ಗೆ ಹೋಗು. ಏ ನೋಡು, ಅವನೆಷ್ಟು ಆನಂದದಿಂದ ಹ್ಯಾಪಿಯಾಗಿ ಬರ್ತಾ ಇದ್ದಾನೆ ನೋಡು. ಲವ್ ಲೆಟರ್ ವರ್ಕೌಟ್ ಆಗಿದೆ ಕಣ. ನಾನ್ ಲೆಟ್ರು ಬರೋ ಫೇಲ್ ಆಗಲ್ಲ ಕಣ. ನನಗೆ ಗೊತ್ತು ಮಗ ನಿನ್ ಟ್ಯಾಲೆಂಟು. ಎಷ್ಟು ಲೆಟ್ರು ಬರ್ದಿಲ್ಲ, ಎಷ್ಟು ಸನ್ಮಾನ ಮಾಡಿಸ್ಕೊಂಡಿಲ್ಲ. ಲೈ ಒಂದ್ ಕಾಪಿ ಏ, ಮುಚ್ಚಲೇ. ನೀನ್ ತೊದ್ಲು. ಅದಲ್ವೋ ನಿನಗೋಸ್ಕರ ಒಂದ್ ಲೆಟರ್ ಬರ್ಬೇಕು ಅಷ್ಟೇ ತಾನೇನಾ? ಹೌದ್ ಮಗ. ನಾನ್ ಬರೀತೀನಿ. ನಿನ್ ಲವ್ ಸಕ್ಸಸ್ ಆದ್ರೆ ನಂಗೊಂದ್ ಚಿನ್ನದ ಕಡಗ ಮಾಡಿಸ್ಕೊಡ್ಬೇಕಣ. ಆಯ್ತ್ ಓಕೆನಾ? ಖಡ್ಗ ವಿತ್ ಡೈಮಂಡ್ಸ್ ಏನು ಬೇಡವೇನೋ ನಿನಗೆ? ಮಗ ಬಜೆಟ್ ಪ್ರಾಬ್ಲಮ್ ಆಗತ್ತೆ ಅಂತ ಕಣ. ನೀನ್ ಮಾಡಿರೋ ಘನ ಕಾರ್ಯಕ್ಕೆ ಬಜೆಟ್ ಏನೋ ಏನ್ ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ಸ್ ಮಗ. ಏ ಮಿತ್ರ ದ್ರೋಹಿ. ಅದನ್ ಮಗ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಯ್ತು. ಬಾಡಿ ಲ್ಯಾಂಗ್ವೇಜ್ ಏನೋ, ನೀನ್ ಮಾಡಿರೋ ಕತೆಗೆ ಬಾಡಿ ಪೇನೆ ಆಗಿದೆ. ನೀನೇನೋ ಅದ್ಭುತವಾಗಿ ಲೆಟರ್ ಬರ್ದಿದ್ಯಾ ಅಂತ ಅದನ್ನ ಅವಳ ಕೈ ಕೊಟ್ಟಿದ್ದಕ್ಕೆ ಅವಳು ಇದನ್ನ ನೋಡಿ ಫಸ್ಟ್ ವೇಸ್ಟ್ ಪೇಪರ್ ಅಂದ್ಲು, ಆಮೇಲೆ ನ್ಯೂಸ್ ಪೇಪರ್ ಅಂದ್ಲು, ಕೊನೆಗೆ ನನ್ನನ್ನ ಟಿಶ್ಯೂ ಪೇಪರ್ ಅಂದ್ಲು ಕಣ. ಹೌದಾ? ಅಷ್ಟಕ್ಕೂ Good ನಿನಗೆ morning, Good morning, sir. ನಿಮಗೆ ಮನಿ ಆರ್ಡರ್ ಬಂದಿದ್ಯಮ್ಮ, ಇಲ್ಲಿ ಹೆಬ್ಬೆಟ್ಟು ಒತ್ತಿಮ್ಮ. ಲೋ ಮಗನೇ, ದುಡ್ಡು ಬಂತಪ್ಪ, ನಿನ್ಗೊಂದು ಶರ್ಟ್ ಕೊಡಿಸ್ತೀನಿ ಬಿಡು. ಆಯ್ತು ಅಮ್ಮ. ಮಹಾಭಾರತವನ್ನು ಮೊಟ್ಟ ಮೊದಲು ಅನುವಾದ ಮಾಡಿದ ಕವಿ ಕುಮಾರವ್ಯಾಸ. ಇವ್ರನ್ನ ಗದುಗಿನ ನಾರಾಯಣಪ್ಪ ಎಂದು ಕೂಡ ಕರೆಯುತ್ತಾರೆ. ಲೇ ಮಗ, ಮೇಡಮ್ ಚಿತ್ರ ಬಿಡಿಸ್ತಾ ಇದ್ದೇನೋ. ಲೇ ನೋಡ. ಹ್ಮ್ ಇವರ ಕಾವ್ಯನಾಮ ಕುಮಾರವ್ಯಾಸ ಎಂದು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕನ್ನಡದ ಅತ್ಯಂತ ಕವಿಗಳಲ್ಲಿ ಇವರು ಒಬ್ರು ಹಾಗೂ ದಿಗ್ಗಜರಲ್ಲಿ ಒಬ್ಬರಾಗಿದ್ದಾರೆ. ಫೋನ್ ಯಾಕೆ ಕಟ್ ಮಾಡ್ದ? ಇವರ ಕೃತಿಗಳು ಐರಾವತ, ಓಂ ಮೇಘಮಾಲಾಯ ನಮಃ. ನಿಮ್ ಮುಂದೆ ಐಶ್ವರ್ಯ ರೈ ಕೂಡ ವೇಷ್ಟಾಯ ನಮಃ. ಓಂ ಮೇಘಮಾಲಾಯ ನಮಃ. ನಿಮ್ ಮುಂದೆ ಸನ್ನಿ ಲಿಯೋನ್ ಕೂಡ ವೇಷ್ಟಾಯ ನಮಃ. ಓಂ ಏನ್ ಕ್ಲಾಸಲ್ಲಿ ಡಿಸ್ಟರ್ಬೆನ್ಸ್? ಏನ್ ನಿನ್ ಸಮಸ್ಯೆ? ನೀವಂದ್ರೆ ನನಗ್ ತುಂಬಾ ಇಷ್ಟ. ನಿಮ್ಮ ಮಧುರ ಸ್ವರದಿಂದ ಒಂದ್ಸಲ ಐ ಲವ್ ಯು ಅಂತ ಹೇಳಿ ಈ ಜನ್ಮಕ್ಕಷ್ಟ ಸಾಕು. ಇದು ಈ ಜನ್ಮದಲ್ಲಾಗಲ್ಲ. ಹಾಗಾದ್ರೆ ನೆಕ್ಸ್ಟ್ ಜನ್ಮಕ್ಕೆ ಓಕೆನಾ? ಇನ್ನೊಂದ್ಸಲ ರಿಪೀಟ್ ಆಯ್ತು ಅಂತ ಅನ್ಕೋ, ಪ್ರಿನ್ಸಿಪಲ್ಗೆ ಹೇಳಿ ಡಿಸ್ಮಿಸ್ ಮಾಡಿಸ್ತೀನಿ. ಡಿಸ್ಮಿಸ್ಸಾ? ಯಾಕೆ ಬಿಡಿ. ಮೇಡಮ್, ಮೇಡಮ್, ಮೇಡಮ್. ಏನೆಲ್ರೂ ಒಟ್ಟಿಗೆ ಬಂದಿದ್ದೀರಾ? ರಾಜು, ಲೇ ನಿಲ್ಸೋ.
ಅದೇನಂದ್ರೆ ನಾನು ಹೇಳ್ತೀನಿ ಮೇಡಮ್, ರಾಜು ತುಂಬಾ ಅಪಾಯದಲ್ಲಿದ್ದಾನೆ ಮೇಡಮ್. ವಾಟ್? ಮೇಡಮ್ ನೀವು ಐ ಲವ್ ಯು ಹೇಳಿಲ್ಲ ಅಂದ್ರೆ ನಿಮ್ಮ ಹೆಸರಲ್ಲಿ ಸೂಸೈಡ್ ನೋಟ್ ಬರ್ದು ರೈಲ್ ತಲೆ ಕೊಟ್ಟು ಸಾಯ್ತೀನಿ ಅಂತ ಟ್ರ್ಯಾಕ್ ಮೇಲೆ ಮಲಗಿದ್ದಾರೆ ಮೇಡಮ್. ಮೇಡಮ್ ನೀವು ಬೇಗ ಬನ್ನಿ ಮೇಡಮ್, ಇಲ್ಲ ಅಂದ್ರೆ ಅವ್ನು ಸತ್ತೋಗ್ತಾನೆ ಮೇಡಮ್. ಪ್ಲೀಸ್ ಮೇಡಮ್. ಸರಿ ನಡೀರಿ. ಬನ್ನಿ ಮೇಡಮ್. ರಾಜು ರಾಜು ರಾಜು! ರಾಜು ರಾಜು ಏ ರಾಜು ರಾಜು! ಏ ರಾಜು ರಾಜು! ಮೇಡಮ್ ಬಂದ್ಬಿಟ್ಟು ನಿನ್ಗೆ ನಾನು ಐ ಲವ್ ಯು ಅಂತ ಹೇಳ್ಬೇಕಲ್ವಾ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇವತ್ತು ಟ್ರೈನ್ಸ್ ಬಂದು ಟ್ರೈನ್ಸ್ ಓಡಾಡಲ್ಲ. ಅವತ್ತು ಐ ಲವ್ ಯು ಅಂತ ಹೇಳು ಅಂದ್ರೆ ಈ ಜನ್ಮದಲ್ಲಿ ನಡೆಯಲ್ಲ ಅಂತಂದೆ. ಅದಕ್ಕೆ ನಿನ್ನಿಂದ ಐ ಲವ್ ಯು ಅಂತ ಹೇಳ್ಸ್ಕೊಳಕ್ಕೆ ಈ ತರ ಪ್ಲಾನ್ ಮಾಡಿದೆ. ಈಗ ನಿಮ್ಸಿನ್ ರಿವರ್ಸ್ ಆಯ್ತಲ್ವಾ? ಛೀ, ನೀನೊಬ್ಬ ಮನುಷ್ಯನ, ನಾಚಿಕೆ ಆಗಲ್ವಾ? ಹಲೋ, ಹೋಲ್ಡ್ ಆನ್. ಅಷ್ಟಕ್ಕೂ ಪ್ರೀತಿ ಮಾಡೋನ್ಗೆ ನಾಚಿಕೆ ಮಾನ ಮರ್ಯಾದೆ ಯಾವುದು ಇರಲ್ಲ. ಸಖತ್ತಾಗಿಳಿದೆ. ನಿಜವಾದ ಪ್ರೀತಿ ಅಪಹಾಸ್ಯದಿಂದಾನೇ ಹುಟ್ಟೋದು. ನೀನ್ ಕರ್ದಿದ ತಕ್ಷಣ ಬರಕ್ಕೆ ಸರ್ಕಸ್ ಅಲ್ಲಿರೋ ಪ್ರಾಣಿ ಅನ್ಕೊಂಡ್ಯಾ? ಚಪ್ಲಿ ಕಿತ್ ಹೋಗುತ್ತೆ. ಹೊಲ್ಸ್ಕೊಡ್ತೀನಿ ಬಿಡು. ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿನ್ ಪ್ರೀತಿಗೋಸ್ಕರ ಜೈಲ್ ವಾಸ ಬೇಕಾದ್ರೂ ಮಾಡ್ತೀನಿ, ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಈ ಜನ್ಮದಲ್ಲಿ ನಿನ್ ಬದ್ಲಾಗಲ್ಲ, ಇಡಿಯಟ್. ಇವನೊಬ್ಬ ಪೊರ್ಕಿ, ಅವನ್ ಜೊತೆ ನೀವು ದೊಡ್ಡ ಪೊರ್ಕಿಗಳು. ಲೇ ರಾಜು ಯೋ ಮಗ, ಥ್ಯಾಂಕ್ಸ್ ಕಣೋ. ಅಮ್ಮ ಫೋನ್. ಹಲೋ ಅಮ್ಮ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯೋ? ನಾನ್ ಚೆನ್ನಾಗಿದ್ದೀನಮ್ಮ. ನಿನ್ನ ಆರೋಗ್ಯ ಹೇಗಿದೆ? ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದ್ಯಾ? ಮಾಡ್ತಿದ್ದೀನಮ್ಮ. ನಿನ್ನ ನೋಡಿ ತುಂಬಾ ದಿನಗಳಾಯ್ತು, ಒಂದ್ಸಲ ಬಂದ್ ಹೋಗೋ. ಬರ್ಬೇಕು ಅಂತ ಅನ್ಕೋತಾ ಇದೀನಮ್ಮ, ಆದ್ರೆ ಕೆಲ್ಸದ ಒತ್ತಡದಿಂದ ಬರೋಕಾಗ್ತಿಲ್ಲ. ಹೇಗಾದ್ರೂ ಫ್ರೀ ಮಾಡ್ಕೊಂಡ್ ಬಂದು 1 ತಿಂಗಳು ನಿಮ್ ಹತ್ರನೇ ಇರ್ತೀನಿ, ಸರಿನಾ? ಫೋನ್ ಇಡ್ತೀನಮ್ಮ. ಆಯ್ತು ಮಗನೇ, ಹುಷಾರು. ಹಲೋ. ಹಾ, ಹಾಯ್ ರಾಜು. ಹೇಳು. ಕೂಲ್ ಆಗಿರ್ತೀಯ ಅಂತ ನಿನ್ಗೋಸ್ಕರ ಬಿಸಿ ಬಿಸಿಯಾಗಿ ಕೋಳಿ ಸಾರು ಮಾಡ್ಕೊಂಡ್ ತಂದಿದೀನಿ. ನನಗ್ ಮುತ್ತು ಕೊಡಲ್ವಾ? ಏನಾ ಭಾಷೆ? ಕೊಡಲ್ವಾ? ಕೊಡಲ್ಲ. ಕೊಡಲ್ವಾ? ಕೊಡಲ್ಲ. ಕೊಡಲ್ವಾ? ಕೊಡಲ್ಲ. ನಿಧಾನಕ್ಕೆ ಹೇಳು. ನಿಧಾನ. ಹಾಗೆ ಹಾಗೆ. ಅಯ್ಯೋ ನಿಧಾನ. ಏನು ಆಗಲ್ಲ, ಏನು ಆಗಲ್ಲ. ವೆರಿ ಗುಡ್, ವೆರಿ ಗುಡ್. ಮೋ, ಏನು ಆಗಲ್ಲ ಬಿಡಿ. ಮೋ ಮೋ, ಇನ್ನೊಂದೆರಡು ಹೆಜ್ಜೆ. ಚೆನ್ನಾಗಿ ನಡೀತಿದ್ದಾನೆ, ಕಾಲ್ ಸರಿ ಹೋಗಿದೆ. ಇನ್ಮೇಲೆ ಎಲ್ಲಾರು ಹಾಗೆ ನಡೀತಾನೆ. ಅಮ್ಮ ನಾನ್ ನಡೀತಿದ್ದೀನಿ ಅಮ್ಮ. ನಿಮ್ ಋಣನ ಈ ಜನ್ಮದಲ್ಲಿ ಮರೆಯೋದಿಲ್ಲ ಡಾಕ್ಟ್ರೆ. ಅಯ್ಯೋ ನಂದೇನಿದೆ ಅಮ್ಮ, ನೀವು ಸಮಯಕ್ಕೆ ಸರಿಯಾಗಿ ದುಡ್ಡು ತಗೊಂಡ್ ಬಂದ್ರಿ, ನಾನು ಆಪರೇಷನ್ ಮಾಡಿದೆ. ಹುಷಾರಾಗಿ ನೋಡ್ಕೊಳ್ಳಿ. ಹಲೋ, ತಮ್ಮನ್ಗೆ ಆಪರೇಷನ್ ಆಯ್ತಮ್ಮ? ನೀನ್ ಕಳ್ಸಿದ ದುಡ್ಡು ತುಂಬಾ ಉಪಯೋಗ ಆಯ್ತು. ಹೌದು, ನೀನೆಲ್ಲಿದ್ಯಾ? ಬರ್ತೀನಿ ಬರ್ತೀನಿ ಅಂತ ದಿನಗಳೇ ಕಳೀತಾ ಇದೆ. ನಮ್ಮೆಲ್ರಿಗೂ ನಿನ್ನ ನೋಡ್ಬೇಕು ಅನ್ನಿಸ್ತಿದೆ. ಒಂದ್ಸಲ ಬಂದು ಹೋಗೋ. ಖಂಡಿತ ಬರ್ತೀನಮ್ಮ. ನಿಮ್ಮನ್ ಯಾವಾಗ ನೋಡ್ತೀನೋ ಅಂತ ನನಗೂ ಅನ್ನಿಸ್ತಾ ಇದೆ, ಆದ್ರೆ ಬಿಸಿ ಇರೋದ್ರಿಂದ ಬರೋದಕ್ಕಾಗ್ತಾ ಇಲ್ಲ. ಈ ಸರಿ ತಪ್ಪದೆ ಬಂದು ಎಲ್ರನ್ನೂ ನೋಡ್ಕೊಂಡ್ ಬರ್ತೀನಿ, ಸರಿನಾ? ಸರಿ. ಏಯ್, ಯಾರಾದ್ರೂ ನೋಡೋಕ್ಕೂ ಮುಂಚೆ ನಿನ್ನಲ್ಲಿ ಅಣ್ಸೋ. ಏಯ್, ನೀನ್ ಈ ಕಡೆ ಅಣ್ಸೋ, ಬೇಗ ಬನ್ರೋ. ಬನ್ನಿ ಬನ್ನಿ ಬನ್ನಿ. ರಾಜು ಹಾಗೂ ಲೆಕ್ಚರ್ ಮೇಘಮಾಲಾ ಅವರು ಪ್ರೀತಿಸುತ್ತಿದ್ದಾರೆ. ಲೇ ಸೀನು, ರಾಜ ಇಲ್ಲಿ ಬರ್ರೋ, ಇದು ನೋಡ್ರೋ. ಶೀಘ್ರದಲ್ಲಿ ದಂಪತಿಗಳಾಗುತ್ತಿರುವ ರಾಜು ಮತ್ತು ಮೇಘಮಾಲಾ. ಶೀಘ್ರದಲ್ಲೇ ದಂಪತಿಗಳಾಗ್ತಿರೋ ರಾಜು ಮೇಘಮಾಲಾ. ಅಬ್ಬಾ, ಏನಿದು ವಿಚಿತ್ರ.
ಇದೆಲ್ಲ ಯಾರು ಮಾಡಿರ್ತಾರೆ? ಆ ರಾಜನೇನಾ? ಹೌದು ಸರ್, ಮೊನ್ನೆ ಟ್ರೈನ್ ಕೆಳಗ್ ಬಿದ್ದು ಸತ್ ಹೋಗ್ತೀನಿ ಅಂತ ಹೆದರ್ಸ್ದ. ಬಲವಂತವಾಗಿ ನನ್ನಿಂದ ಐ ಲವ್ ಯು ಅಂತ ಹೇಳಿಸ್ಕೊಂಡ. ಇಷ್ಟು ನಡೆದ್ರು ಸರಿ, ಅವನಲ್ಲಿ ಬದಲಾವಣೆ ಬರ್ಬೋದು ಅಂತ ನಿಮ್ ಗಮನಕ್ ತರ್ಲಿಲ್ಲ ಸರ್. ಗೋಡೆ ಮೇಲೆ, ನೋಟಿಸ್ ಬೋರ್ಡ್ ಮೇಲೆ ಬರ್ದಿದ್ದಾನೆ ಸರ್. ಸರಿ, ಅವನ್ ಫಾದರ್ನ ಇಲ್ಲಿ ಕರ್ಸಿ ನಡೆದಿರೋದನ್ನ ಹೇಳಿ ಅವನ್ ಮೇಲೆ ಖಂಡಿತ ಆಕ್ಷನ್ ತಗೋತೀನಿ. ನೀನ್ ಕ್ಲಾಸಿಗೆ ಹೋಗಮ್ಮ. ಓಕೆ ಸರ್. ಫೈಲ್ನ RTO ಆಫೀಸಿಗೆ ಕಳಿಸಿ. ಹಲೋ ಅಪ್ಪಾಜಿ ಗೌಡ್ರೆ, ನಾನ್ ನಿಮ್ ಮಗನ್ ಕಾಲೇಜ್ ಪ್ರಿನ್ಸಿಪಾಲ್ ಮಾತಾಡ್ತಿದ್ದೀನಿ. ಒಂದ್ ನಿಮಿಷ ಸರ್, ಹೊರಗೆ ಬರ್ತೀನಿ. ನೀವು ಅರ್ಜೆಂಟಾಗಿ ಕಾಲೇಜ್ಗೆ ಬರ್ಬೇಕು. ಯಾಕೆ ಸರ್? ನಿಮ್ ಮಗ ಮಾಡಿರೋ ಘನಂದಾರಿ ಕಾರ್ಯಗಳ ಬಗ್ಗೆ ಹೇಳೋಕೆ. ಏನ್ ಮಾಡ್ದ ಸರ್? ನೀವು ಮೊದಲು ಕಾಲೇಜಿಗೆ ಬನ್ರಿ. ಸರಿ ಸರ್, ಬರ್ತೀನಿ. ಈ ಕಾಯಿನ್ ಹಾಕಿದ್ ಪೊರ್ಕಿ ಯಾರು? ಇನ್ಯಾರು ಮೇಡಮ್? ಈ ರಾಜುನೇ. ನಾನಲ್ಲ ಮೇಡಮ್. ಆ ರಾಜುನೇ. ನಮ್ಮನ್ನಲ್ಲ. ಸ್ಟಾಪ್ ಇಟ್. ನಿನ್ನ ಸರಿಯಾಗಿ ಬಿತ್ತು ಕಣ. ನಿನ್ ತಂದೆ ತಾಯಿ ನಿನ್ನ ಹೇಗ್ ಸಾಕಿದ್ರೋ ಗೊತ್ತಿಲ್ಲ. ನೀನ್ ಮನುಷ್ಯ ಅಲ್ವೋ ಪ್ರಾಣಿಗಿಂತ ಕಡೆ. ಹಾಗಲ್ಲ ಮೇಡಮ್. ಬಾಯ್ ಮುಚ್ಚೋ. ನಿನ್ನಲ್ಲ, ನಿನ್ ಹೆತ್ತ ತಂದೆ ತಾಯಿಗನ್ಬೇಕು. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಹೋಗೋ ಹೊರಗೆ. Get out. ಕಾಲೇಜಲ್ಲಿ ಒಂದು ಮರ್ಯಾದೆ ಹೋಯ್ತು. ನಿನ್ ತಂದೆ ತಾಯಿ ನಿನ್ನ ಹೇಗ್ ಸಾಕಿದ್ರೋ ಗೊತ್ತಿಲ್ಲ. ನೀನ್ ಮನುಷ್ಯ ಅಲ್ವೋ ಪ್ರಾಣಿಗಿಂತ ಕಡೆ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಹೋಗೋ ಹೊರಗೆ. ನ್ಯೂ ಸೆನ್ಸೇ ನನ್ನ ಲೈಫ್ ಸೆನ್ಸು ತಾಯಿ. ತಾಯಿ ತಂದೆ ನನ್ನ ದೈವ, ನನಗೆ ನಮ್ಮ ತಂದೆನೆ. ಅಂಥವ್ರ ಮುಂದೆ ನನ್ನ ಹೊಡೆದು ಅವರನ್ನ ಅವಮಾನ ಮಾಡ್ತೀಯ. ಗಂಟು ಮೂಟೆ ಕಟ್ಕೊಂಡು ಇವತ್ತು ರಾತ್ರಿನೇ ಜಾಗ ಖಾಲಿ ಮಾಡ್ತೀಯಾ, ಇಲ್ಲ ರಾಜು ಬುದ್ಧಿವಂತ ಅಂತ ಇಡೀ ಕಾಲೇಜಿಗೆ ಹೇಳ್ತೀಯ? ಛೇ, ಊರಲ್ಲಿ ಬೀದಿ ಬಸವಂತರ ತಿರ್ಗಕ್ ಬಿಟ್ಟು ರೌಡಿ ತರ ತಯಾರು ಮಾಡಿರೋ ನಿಮ್ ತಂದೆಗೆ ಹೊಡಿಬೇಕು. ಅದನ್ನ ನೋಡಿದ್ಮೇಲಾದ್ರೂ ನಿನ್ನಲ್ಲಿ ಬದಲಾವಣೆ ಆಗತ್ತೇನೋ. ಎಂತ ಮಾತಂದೆ ನೀನು? ನನ್ನ ತಂದೆಗೆ ಹೊಡಿತೀಯ? ಯಾಕೆ ಹೊಡೆದೆ ಗೊತ್ತಾ? ಕುಡ್ದು ಒಬ್ಳು ಟೀಚರ್ಗೆ ಹೊಡೆದಿಯಲ್ಲ, ಅದಕ್ಕೆ. ಮಗ ಅಂದ್ರೆ ತಂದೆ ಕೊಳ್ಳಿ ಇಡೋದಲ್ವೋ, ಮರ್ಯಾದೆ ಉಳಿಸೋನು. ತುತ್ತು ಮಾಡಿ ತಿನ್ಸಿ ತಾಯಿ ಇಲ್ದದ ದುಃಖನ ತೀರ್ಸ್ದೆ. ಕೇಳಿದೆಲ್ಲ ಕೊಡ್ಸಿ ತಂದೆ ಪ್ರೀತಿನ ತೋರಿಸ್ದೆ. ಛೀ, ಮೋಸ ಮಾಡೋ ನಿನ್ನಂತವನ್ಗಿಂತ ಮನುಷ್ಯರನ್ ತಿನ್ನೋ ಮೃಗನೇ ಮೇಲು. ಅಪ್ಪ, ಇವಾಗ ಹೇಳ್ತೀನಿ ನಿಜವಾದ ವಿಷಯನ. ನೀನು ನನ್ನ ಮಗ ಅಲ್ಲ, ನಾನು ನಿನ್ನ ತಂದೆ ಅಲ್ಲ. ನೀನೊಬ್ಬ ಅನಾಥ. ಇವಾಗ ಹೇಳ್ತೀನಿ ನಿಜವಾದ ವಿಷಯನ. ನೀನು ನನ್ನ ಮಗ ಅಲ್ಲ, ನಾನು ನಿನ್ನ ತಂದೆ ಅಲ್ಲ. ನೀನೊಬ್ಬ ಅನಾಥ. ಈ ಫೋಟೋದಲ್ಲಿರೋ ನನ್ನ ಹೆಂಡತಿ ಮಗ ಟ್ರೈನ್ ಆಕ್ಸಿಡೆಂಟಲ್ಲಿ ಸುಟ್ಟು ಬೂದಿ ಆದ್ರು. ಕೊನೆದಾಗಿ ಅವ್ರ ಮುಖ ಕೂಡ ನೋಡಿಲ್ಲ. ಒಂಟಿಯಾಗಿ ಬದುಕ್ತಿದ್ದ ನನಗೆ ನೀನ್ ಸಿಕ್ತೆ.
ಅದನ್ನ ಮರೆಯೋಕ್ಕಾಗ್ಲಿಲ್ಲ. ನೀನ್ ಸಿಕ್ಕಿದ ಖುಷಿಯಲ್ಲಿ ನಾನು ಎಲ್ಲ ಮರೆತು ಹೋದೆ. ಇವಾಗ ಹೇಳು, ನಾನು ಸಾಕಿದ್ರಲ್ಲಿ ಏನಾದರೂ ಕಮ್ಮಿ ಆಗಿದೆಯಾ? ನನ್ನ ಯೋಚನೆಯಲ್ಲಿ ಏನಾದರೂ ತಪ್ಪಿದೆಯಾ? ನನ್ನ ಕ್ಷಮಿಸ್ಬಿಡಿ ಅಪ್ಪ. ಹೋಗಿ ಸಾರಿ ಕೇಳು. ಆ ರಾಜು ಒಂಟಿಯಾಗಿ ಬರ್ತಾ ಇದ್ದಾನ್ ಕಣೋ. ಒಂದ್ ನಿಮಿಷ ನಿಲ್ಸಿ. ರಾಜು, ಸಿಟಿಲೆಲ್ಲ ಇದೆಲ್ಲ ಮಾಮೂಲಿನಮ್ಮ, ನಮ್ಗಿದೆಲ್ಲ ಯಾಕೆ ಬನ್ನಿಮ್ಮ. ಇವನು ನನ್ನ ಸ್ಟೂಡೆಂಟ್, ಸ್ವಲ್ಪ ಸಹಾಯ ಮಾಡಿ. ಸರಿನಮ್ಮ. ಡಾಕ್ಟರ್, ಪ್ಲೀಸ್ ಡಾಕ್ಟರ್, ಹೇಗಾದ್ರೂ ಮಾಡಿ ಅವನನ್ನ ಬದುಕಿಸಿ. ಐ ಟ್ರೈ ಮೈ ಬೆಸ್ಟ್. ನೀವೇನು ಗಾಬರಿ ಆಗಬೇಡಿ, ಪೇಷಂಟ್ನ ನಾವು ಟ್ರೀಟ್ ಮಾಡ್ತೀವಿ, ಧೈರ್ಯವಾಗಿರಿ. ನಾನ್ ರಾಜು ಅಪ್ಪ. ನನ್ನ ಮಗ ಹೇಗಿದ್ದಾನೆ ನೋಡಿ, ಹೊಟ್ಟೆಗೆ ಬಲವಾಗಿ ಚುಚ್ಚಿರೋದ್ರಿಂದ ರಕ್ತ ತುಂಬಾ ಹೋಗಿದೆ. ಪೇಷಂಟ್ ಕಂಡೀಷನ್ ಇಸ್ ವೆರಿ ಸೀರಿಯಸ್. ಇನ್ನೊಂದು 24 hours ಆದ್ಮೇಲೆ ಏನು ಅಂತ ಹೇಳೋಕ್ಕಾಗದು. ನಮ್ಮ ಪ್ರಯತ್ನನ ನಾವು ಮಾಡ್ತೀವಿ, ಧೈರ್ಯವಾಗಿ. ಓಕೆ? ವೆಂಕಟರಮಣ, ಈ ಹಿಂದೆ ನನ್ನ ಹೆಂಡತಿ ಮಗ ರೈಲು ಅಪಘಾತದಲ್ಲಿ ಬಲಿಯಾಗಿ ಹೋದ್ರು. ಅವತ್ತಿಂದ ಇವತ್ತಿನವರೆಗೂ ಈ ದೇವಸ್ಥಾನದ ಮೆಟ್ಲು ಹತ್ತಲಿಲ್ಲ. ಮತ್ತೆ ಈಗ ನಿನ್ನ ಪಾದದ ಹತ್ರ ಬಂದಿದ್ದೀನಿ. ಇವನನ್ನು ಕೂಡ ನನಗೆ ಸಿಗದೆ ಇರೋ ಹಾಗೆ ಮಾಡಬೇಡ ಸ್ವಾಮಿ. ಎಲ್ಲರೂ ನಿನ್ನನ್ನು ಆಪದ್ ಬಾಂಧವ ಅಂತಾರೆ, ಅನಾಥ ರಕ್ಷಕ ಅಂತಾರೆ, ಕಲಿಯುಗ ದೈವ ಅಂತಾರೆ. ನನ್ನ ಆಯಸ್ ಕೂಡ ಅವನಿಗೆ ಕೊಟ್ಟು ಅವನ ಪ್ರಾಣ ಕಾಪಾಡು ಸ್ವಾಮಿ. ತಂದೆ ಸತ್ರೆ ಮಗ ಕೊಳ್ಳಿ ಹಿಡ್ಬೋದೇ ಹೊರತು ಮಗ ಸತ್ರೆ ತಂದೆ ಕೊಳ್ಳಿ ಇಡುವಂತ ಪರಿಸ್ಥಿತಿ ತರಬೇಡ ಸ್ವಾಮಿ, ತರಬೇಡ. ಆ ವ್ಯಕ್ತಿ ಮೃಗನೇ ಆಗಿದ್ರು ಅವನಲ್ಲಿ ನಿಜವಾದ ಪ್ರೀತಿ ಇದೆ.
ನಿನಗ್ ಬುದ್ಧಿ ಇದ್ಯಾ? ಯಾಕೆ ಸಾಯ್ಬೇಕು ಅಂತ ಅನ್ಕೋತಿದ್ಯಾ? ನಿಂಗ್ ಹುಚ್ಚಿಡ್ದಿದ್ಯಾ? ಹಾ ಹೌದು, ನಿನ್ ಪ್ರೀತಿಲ್ ಬಿದ್ದು ಕ್ಷಣ ಕ್ಷಣಕ್ಕೂ ಹುಚ್ಚ ಆಗಿದ್ದೀನಿ. ನನ್ನ ಹತ್ರ ಈಗಿರೋದು ಉಸಿರು ಅಷ್ಟೇ. ಕುತ್ಕೆ ಹೆಚ್ಚಿ ಸಾಯಿಸ್ಬಿಡು ನನ್ನ. ನಿನ್ ಸಾವನ್ನ ಪ್ರೀತಿ ಜೊತೆ ಸೇರಿಸ್ಬೇಡ. ಇದು ಪ್ರೀತಿ ಅಲ್ಲ, ವ್ಯಾಮೋಹ, ಆಕರ್ಷಣೆ, ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ವಯಸ್ಸಲ್ಲಿರೋ ಹುಡುಗ ಮಾಡೋ ಕೆಲ್ಸನ ನೀನು ಮಾಡಿದ್ಯಾ. ಪ್ರೀತಿ ಅಂದ್ರೆ 2 ಅಕ್ಷರ ಅಲ್ಲ, 2 ಕ್ಷಣಗಳ ಸುಖ ಅಲ್ಲ, ವರ್ಷಗಳ ತ್ಯಾಗದ ಫಲ. ಪ್ರೀತಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ನೀನಂದ್ರೆ ನನಗಿಷ್ಟ. ಪ್ರೀತಿಸ್ತಿದ್ದೀನಿ ಅಂತ ಹೇಳಕ್ಕೆ 1 ನಿಮಿಷ ಸಾಕು, ಆದ್ರೆ ಅದನ್ನ ನಿರೂಪಿಸೋದಿಕ್ಕೆ ಒಂದಿಡೀ ಜೀವನ ಸಾಲದು. ನಿನ್ನ ನೇರವಾಗಿ ಕೇಳ್ತಾ ಇದ್ದೀನಿ, ಹೇಳು, ನಿನ್ನ ಯಾಕೆ ಪ್ರೀತಿಸ್ಬೇಕು? ನಿನ್ನಲ್ಲಿ ಅಂದ ಇದೆಯಾ, ಆಕರ್ಷಣೆ ಇದೆಯಾ, ವಿದ್ಯೆ ಇದೆಯಾ? ಹೋಗ್ಲಿ, ಕೆಲ್ಸ ಆದ್ರೂ ಇದೆಯಾ? ನಿನ್ ಭವಿಷ್ಯ ಏನು ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ಯಾಕೆ ಪ್ರೀತಿಸ್ಬೇಕು? ಬೇಡ ಅನ್ನಕ್ಕೆ ನಾನೇನ್ ಮಾರ್ಕೆಟ್ ಅಲ್ಲಿ ಸಿಗೋ ವಸ್ತು ಅಲ್ಲ. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ನಾನಂದ್ರೆ ಪ್ರಾಣ ಅಂತಿದ್ಯಾ? ನಾನ್ ಹೇಳಿದ್ ಮಾಡಕ್ಕಾಗತ್ತಾ? ಹೇಳು. ಮಾಡ್ತೀಯಾ? ಓ ಮಾಡ್ತೀನಿ, ಹೇಳು. ಕಾಲೇಜಲ್ಲಿ ಜಗಳಗಳನ್ನ ಬಿಟ್ಟು ಚೆನ್ನಾಗಿ ಓದ್ಕೋಬೇಕು. ಎಲ್ಲ ಸಬ್ಜೆಕ್ಟ್ ಅಲ್ಲಿ ನಿಂಗೆ ಫಸ್ಟ್ ರ್ಯಾಂಕ್ ಬರ್ಬೇಕು. ನಾನು ಓದಿರೋಕ್ಕಿಂತ ಹೆಚ್ಚಿರ್ಬೇಕು. ನಿನ್ ಕೆಲ್ಸ, ನಿನ್ ಸಂಪಾದನೆ ನನ್ನನ್ ಮೀರಿಸೋ ಹಾಗಿರ್ಬೇಕು. ಅದನ್ ಮಾಡಿ ತೋರ್ಸು. ಎಷ್ಟು ವರ್ಷ ಬೇಕಾದ್ರೂ ನಿನ್ಗೋಸ್ಕರ ಕಾಯ್ತಿರ್ತೀನಿ. ಆಮೇಲೆ ಮದ್ವೆ ಮಾಡ್ಕೋತೀನಿ. ಅನ್ಕೊಂಡಿರೋದ್ನ ಸಾಧಿಸ್ಬೇಕು ಅಂದ್ರೆ ಪ್ರತಿ ಕ್ಷಣ ಕಷ್ಟ ಪಡ್ಬೇಕು. ನಾನು ಮಾತಿನ ಮೇಲೆ ನಿಲ್ಲೋ ಮನುಷ್ಯ. ಹೇಳಿದ್ದನ್ನ ಮಾಡಿ ತೋರಿಸ್ತೀನಿ. ಹೇಳೋದಲ್ಲ, ಮಾಡಿ ತೋರ್ಸು. ರಾಜು, ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯ ಕನ್ಸ್ ಕಾಣ್ಬೇಕು? ನಾನು ಯಾವಾಗ ಮದ್ವೆ ಮಾಡ್ಕೋತೀಯ? ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಮಧ್ಯದಲ್ಲಿ ಅಮ್ಮ ಬೇರೆ. ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಏನಮ್ಮ, ಯಾಕೆ ಕರ್ದೆ? ಯಾವಾಗ್ಲೂ ಬೆಡ್ರೂಮ್ ಅಲ್ಲಿ ಏನೇ ಮಾಡ್ತಿರ್ತೀಯ? ಅಡಿಗೆ ಕೆಲ್ಸದಲ್ಲಿ ಸಹಾಯ ನೀನ್ ಮಾಡ್ಬೋದಲ್ವಾ? ಮಾಡ್ತಿದ್ಯಲ್ಲ, ನಾನ್ ಬಂದ್ ಏನ್ ಮಾಡ್ಲಿ? ಮದ್ವೆ ಆದ್ಮೇಲೆ ಅಡಿಗೆ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ನಿನ್ ಗಂಡನ್ ಹತ್ರ ನಾವು ಬೈಸ್ಕೋಬೇಕು. ನಮ್ ಭಾವಂಗೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತು. ನಾನ್ ನೋಡ್ಕೋತೀನಿ. ಸೊ ನೀನನ್ನ ಡಿಸ್ಟರ್ಬ್ ಮಾಡ್ಬೇಡ. ಬಾಯ್. ಅಯ್ಯೋ ಅದಲ್ವೇ, ಕೆಲ್ಸ ಮಾಡಮ್ಮ. ಬಾಯ್. ಮಹಾಲಕ್ಷ್ಮಿ. ನಾಟಿ ಬಾವಾ. ಕಾಣು ಕಣ್ಗೆ ನೋಡುತ್ತಿರಲು ನಿತ್ಯ ಹಬ್ಬ. ಸ್ವರ್ಗ ಇಳಿದು ಬಂತು ನೋಡೋಣ ಬಾ, ಯೌವನದ ಹೊಳೆಯಲ್ಲಿ ಈಜೋಣ ಬಾ. ಕಾಣದಂತ ಸುಖವನ್ನು ತರುವ ಹನಿಗಳು, ನಿಂದ ಸೆರಗ ಹಿಂದೆ ಇರುವ ಅಂದ ಚಂದಕ್ಕೆ ನಿನ್ನ ತುಂಟ ನೋಟವಿರುವುದು ಜುಮ್ಮೆಂದಿದೆ. ಆ ಮಳೆಯ ಹನಿಯು ಮುತ್ತಿನಂತೆ ನನಗೆ ಕಂಡಿದೆ, ನಿನ್ನ ಚೆಲುವ ತುಟಿಯು ನನ್ನ ಬಾ ಎಂದಿದೆ. ಹಾಲು ಹಣ್ಣು ಬೆರೆತ ರೀತಿ ಮಧುರವಾಗಿದೆ, ಸ್ವರ್ಗದಿಂದ ಅಮೃತವು ಕೆಳಗಿಳಿದಿದೆ. ಅಂಕೆ ಶಂಕೆಯೂ ಇಲ್ಲ
ಶೀಲವಾಗಿದೆ ಮೊದಲ ಅಪ್ಪುಗೆ ಬೆಚ್ಚಗಾಗಿದೆ ಹಾ, ಈ ವರ್ಷಧಾರಿ ನೆನೆಯಿತಲ್ಲ ನನ್ನ ಸೀರೆ ಹಾ, ನಿನ್ನ ಕಣ್ಣ ಬಾಣ ನನ್ನ ಹೃದಯವನ್ನು ಸೇರಿ ನೀ ಬಳುಕು ಬಳ್ಳಿ ಸೆಳೆವ ರೂಪ ಕಾಣು ಕಣ್ಗೆ ನೋಡುತ್ತಿರಲು ನಿತ್ಯ ಹಬ್ಬ ಯೌವನದ ಹೊಳೆಯುವುಕ್ಕೆ ಹರಿಯುವಂತಿದೆ ಸಾಗರದ ಸಂಗಮಕ್ಕೆ ಬೆರೆಯುವಂತಿದೆ ಹೇ, 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 ಹೇಳಲಾಗದೆಲ್ಲ ಗುಟ್ಟು ರಟ್ಟು ಮಾಡಿದೆ ನೀರ ಹನಿಯ ನಡುವೆ ಎಲ್ಲ ಬಯಲು ಆಗಿದೆ ಬ್ರಹ್ಮ ಸೃಷ್ಟಿ ಪ್ರೀತಿಯಾಗಿ ಅರಳುವಂತಿದೆ ಪ್ರಣಯಗಂಧ ಮೈಮನವ ಮರೆಸುವಂತಿದೆ ಹಿಮವು ಕರಗಿದೆ ಸುನಾಮಿ ಎತ್ತಿದೆ ಪ್ರೀತಿಯ ಜಲಪಾತದಲ್ಲಿ ಎಲ್ಲ ಮುಳುಗಿದೆ ಈ ವರ್ಷಧಾರಿ ನೆನೆಯಿತಲ್ಲ ನನ್ನ ಸೀರೆ ನಿನ್ನ ಕಣ್ಣ ಬಾಣ ನನ್ನ ಹೃದಯವನ್ನು ಸೇರಿ ನೀ ಬಳುಕು ಬಳ್ಳಿ ಸೆಳೆವ ರೂಪ ಕಾಣು ಕಣ್ಗೆ ನೋಡುತ್ತಿರಲು ನಿತ್ಯ ಹಬ್ಬ ಸ್ವರ್ಗ ಇಳಿದು ಬಂತು ನೋಡೋಣ ಬಾ ಯೌವನದ ಹೊಳೆಯಲ್ಲಿ ಈಜೋಣ ಬಾ ಕಾಣದಂತ ಸುಖವನ್ನು ತರುವ ಹನಿಗಳು ಹಾ, ಈ ವರ್ಷಧಾರಿ ನೆನೆಯಿತಲ್ಲ ನನ್ನ ಸೀರೆ ಹಾ, ನಿನ್ನ ಕಣ್ಣ ಬಾಣ ನನ್ನ ಹೃದಯವನ್ನು ಸೇರಿ ನೀ ಬಳುಕು ಬಳ್ಳಿ ಸೆಳೆವ ರೂಪ ಕಾಣು ಕಣ್ಗೆ ನೋಡುತ್ತಿರಲು ನಿತ್ಯ ಹಬ್ಬ ಇವತ್ ನಿಮಗ್ ನಾನು ಮಾನವನ ಶರೀರದಲ್ಲಿರುವ ಅತಿ ಮುಖ್ಯವಾದ ಅಂಗ ಹೃದಯದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಾನವನ ಶರೀರದಲ್ಲಿರುವ ಪ್ರತಿ ಅಂಗಕ್ಕೂ ಒಂದು ಪ್ರತ್ಯೇಕತೆ ಇದ್ದರೂ ಹೃದಯಕ್ಕೆ ಮಾತ್ರ ಅತಿ ಮುಖ್ಯವಾದ ಇಂಪಾರ್ಟೆನ್ಸ್ ಇದೆ. ಅದನ್ನ ನಿಮ್ಗೆ ವಿವರವಾಗಿ ಹೇಳ್ತೀನಿ. ಈ ಕನ್ಸ ನಿಜನಾ? ಏಯ್ ಅವನ್ನ ನೋಡ್ರೋ ಎಷ್ಟು ಶ್ರದ್ಧೆಯಿಂದ ಬರ್ಕೋತಾ ಇದ್ದಾನೆ. ಓಹೋ, ಫಸ್ಟ್ ರ್ಯಾಂಕ್ ತಗೊಳ್ಳೋದಕ್ಕ? ಎರಡು ದೃಕ್ಕರಣಗಳು ಅವನೆಲ್ ಬರ್ತಾನೋ ಫಸ್ಟ್ ರ್ಯಾಂಕ್? 1000 ಜನ್ಮ ಎತ್ತಿದ್ರು ಅವ್ನು ಫಸ್ಟ್ ರ್ಯಾಂಕ್ ಬರಲ್ವೋ? ಏಯ್ ಮುಚ್ಕೊಂಡ್ ಬರ್ಕೊಳ್ರ. ಏಯ್, ಬರ್ಕೊಳಲ್ಲ. ಮುಚ್ಚಾಲೆ. ಬರ್ಕೊಳ. ಬೇಗ ಬೇಗ ಮುಗಿಸಿ. ಸರಿ ಅಮ್ಮ. ಅಮ್ಮ ಮನಿ ಆರ್ಡರ್ ಬಂದಿದ್ಯಮ್ಮ. ಇಲ್ಲಿ ಒತ್ತಿಮ್ಮ. ಅಲ್ಲಲ್ಲಮ್ಮ ಇಲ್ಲಿ. ಈ ನಡುವೆ ಕಣ್ ಸರಿಯಾಗಿ ಕಾಣಿಸ್ತಿಲ್ಲ. ಒಳ್ಳೆ ಡಾಕ್ಟರ್ ಹತ್ರಕ್ಕೆ ಹೋಗಿ ತೋರ್ಸ್ಕೊಳ್ಳಿಮ್ಮ. ತಗೊಳ್ಳಿಮ್ಮ, ಬರ್ತೀನಿ. ಹಲೋ ತಮ್ಮ, ಅಮ್ಮನಿಗೆ ಫೋನ್ ಕೊಡು. ಅಮ್ಮ ಫೋನ್. ಚೆನ್ನಾಗಿದ್ಯೇನೋ? ನಾನ್ ಚೆನ್ನಾಗಿದ್ದೀನಮ್ಮ. ಅಮ್ಮ, ನಿನ್ ಕಣ್ ಹೇಗಿದೆ? ಏನು ಅಂತ ಹೇಳಪ್ಪ. ಈ ನಡುವೆ ಕಣ್ಣು ಮಂಜ ಕಾಣಿಸ್ತಿದೆ. ಹೋಗ್ಲಿ ಬಿಡು, ನೀನೊಬ್ಬ ಕೆಲಸ ಮಾಡಿದ್ರೆ ನಮ್ ಕಷ್ಟ ಎಲ್ಲ ಹೋಗ್ಬಿಡತ್ತೆ. ನೀನೇನು ಚಿಂತೆ ಮಾಡ್ಬೇಡಮ್ಮ. ನಿನ್ ಕಣ್ಣು ಆಪರೇಷನ್ಗೋಸ್ಕರ ದುಡ್ಡು ಕಳ್ಸಿದೀನಿ. ನೀನ್ ಆಪರೇಷನ್ ಮಾಡಿಸ್ಕೊ. ಆಯ್ತಪ್ಪ. ಸರಿ ಅಮ್ಮ, ಫೋನ್ ಇಡ್ತೀನಿ. ತಗೊಳ. ಡಾಕ್ಟ್ರೆ, ನಂಗೀಗ ಕಣ್ ಕಾಣಿಸ್ತಾ ಇದೆ. ನೋ ಮಗನೇ, ನಿನ್ನ ನೋಡ್ತಾ ಇದ್ದೀನಪ್ಪ.
ಅಮ್ಮ ಮಗಳೇ ನಂಗೆ ಕಣ್ ಕಾಣಿಸ್ತಾ ಇದೆ ಅಮ್ಮ, ನನಗೆ ಕಣ್ ಕಾಣಿಸ್ತಾ ಇದೆ. ಈಗ ನೀನು ನನ್ನ ಪಕ್ಕದಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನಗೆ ಕಣ್ ಕಾಣಿಸ್ತಿದ್ದೆ ಅನ್ನೋ ಸಂತೋಷಕ್ಕಿಂತ ನೀನ್ ನನ್ನ ಪಕ್ಕದಲ್ಲಿ ಇಲ್ಲ ಅನ್ನೋ ನೋವು ಜಾಸ್ತಿ ಆಗ್ತಿದೆ. ಆ ಕಣ್ಣೀರಾಗ್ಬಾರ್ದಮ್ಮ, ಸುಮ್ಮನೆ ಇರಿ. ನಿಮ್ಗೇನು ತೊಂದರೆ ಇಲ್ಲಮ್ಮ. ಹೀಗೆ ಕಣ್ಣೀರಾಗ್ಬಾರ್ದು. ಹೋಗಿ ರೆಸ್ಟ್ ಮಾಡಿ. ಬಾ ಅಮ್ಮ ಹೋಗೋಣ. ಅಮ್ಮ ಅಮ್ಮ, ನಿನ್ಗೆ ಕಣ್ಣು ಆಪರೇಷನ್ ಆಯ್ತು ಅಂತ ಸಂತೋಷವಾಗಿದ್ಯಾ? ಇಲ್ಲ ಅಂದ್ರೆ ನನ್ನಲ್ಲಿಲ್ಲ ಅಂತ ಚಿಂತೆ ಮಾಡ್ತಿದ್ಯಾ? ಒಂದ್ಸರಿ ನಗಮ್ಮ. ನೀನ್ ನಕ್ಕಿದ್ರೆ ನೀನೇ ನನ್ ಜೊತೆ ಇದ್ದ ಹಾಗನ್ಸತ್ತೆ. ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ, ನಾನು ಇದ್ದೀನಲ್ವಾ. ನಾನು ಆದಷ್ಟು ಬೇಗ ನಿನ್ನ ನೋಡೋದಕ್ ಬರ್ತೀನಿ, ಸರಿನಾ? ಇಡ್ತೀನಿ. ಸರಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಮಿಮಿಕ್ರಿ ವಾಯ್ಸ್ ಇಂದ ಒಂದ್ ಕುಟುಂಬನ ಕಾಪಾಡ್ತಿದ್ದೀರಾ. ನಂದೇನಿದ್ಯಮ್ಮ, ನೀವು ಅವ್ರ ಮೇಲೆ ತೋರಿಸ್ತಿರೋ ಪ್ರೀತಿ ಅಭಿಮಾನನೇ ಅವ್ರನ್ನ ಕಾಪಾಡ್ತಿರೋದು. ಹೋಗು. ಯಾರು ಏನು ಏನಿಲ್ವಾ? ಸರ್ ನನ್ ಜೇಬ್ ಚೆಕ್ ಮಾಡ್ಬೇಡಿ ಸರ್. ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಯಾಕಂದ್ರೆ ಜೇಬಲ್ಲಿ ಬಾಂಬ್ ಏನಾದ್ರೂ ಇಟ್ಕೊಂಡ್ ಬಂದಿದೀಯಾ ಅಂತ. ಸಿಂಹದ ಜೊತೆ ಆಟ ಆಡೋದಾದ್ರೆ ಅದ್ರ ಬಾಲನ ಹಿಡ್ಕೊಂಡ್ಬೇಡ, ಉಗ್ರಿಂದ ಪರ್ಚ್ಬಿಡುತ್ತೆ. ಸರ್ ಈ ಉಗುರು ಗಿಗುರು ಯಾಕೆ ಬೇಕು ಸರ್? ಸರ್ ಕೆಲವರು ಕಾಪಿ ಹೊಡೆದ್ರೆ ಇನ್ವಿಜಿಲೇಟರ್ಗೆ ಗೊತ್ತಾಗುತ್ತೆ, ಇನ್ ಕೆಲವರು ಕಾಪಿ ಹೊಡೆದ್ರೆ ಸ್ಕ್ವಾಡ್ಗೆ ಗೊತ್ತಾಗುತ್ತೆ. ಆದ್ರೆ ನಾನ್ ಕಾಪಿ ಹೊಡೆದ್ರೆ ಕೇವಲ ಆನ್ಸರ್ ಶೀಟ್ ಮೇಲೆ ಕಾಣಿಸುತ್ತೆ ಸರ್. ಅದಕ್ಕೆ ಬೇಡ ಅಂತ ಇದೀನಿ ಸರ್. ಹಾಗಾದ್ರೆ ನಿನ್ನ ಜೇಬನ್ನ ಕಂಪಲ್ಸರಿ ಚೆಕ್ ಮಾಡ್ಲೇಬೇಕು. ಹೇಳ್ದೆ ತಾನೆ ನೀವ್ ಈ ತರ ಕೆಲಸ ಮಾಡ್ತೀರಾ ಅಂತಾನೆ ಜೇಬ್ನ ಕಟ್ ಮಾಡಿ ಒಳಗೆ ಏನು ಆಗದೆ ಬಂದಿದ್ದೀನಿ ಸರ್. ಛೀ, ಕೊಚ್ಚೆ ಗುಂಡಿಯಲ್ಲಿ ಹಂದಿಗಳು ಬದಲಾಗ್ತಾವೇನೋ, ಆದ್ರೆ ನೀನ್ ಬದಲಾಗಲ್ವೋ? ನೀವು ಬದಲಾಗಿ ಸರ್, ಆಮೇಲೆ ನಾವು ಬದಲಾಗ್ತೀವಿ. ಓಕೆ ಗೋ. ಕಾಪಿ ಹೊಡಿತಿದ್ಯಾ? ಕಾಪಿ ಹೊಡಿಯೋದಕ್ಕೂ ನಿನ್ ಪರ್ಮಿಷನ್ ತಗೋಬೇಕಾ? ನೋಡ್ದಂಗ್ ಸುಮ್ನೆ ಇದ್ಬಿಡು. ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಐ ಸೆಡ್ ಗೆಟ್ ಔಟ್. ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಿನ್ ಕತ್ ಹಿಡ್ದು ಆಚೆ ಹಾಕ್ತೀನಿ, ನಡಿ. ನನ್ನ ಕೈಗೆ ಸಿಕ್ತೆ ಕಣೆ ರಸ್ಪುರಿ ಮಾವನಣ್ಣೆ. ಈಗ ಹೇಗೆ ಹೋಗ್ತೀಯಮ್ಮ ಕಾಲೇಜ್ಗೆ? ಕಾಲೇಜ್ ಮುಗಿಯೋವರೆಗೂ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಜಪ ಮಾಡ್ಕೊಂಡು ಇಲ್ಲೇ ಇರು. ಎಕ್ಸಾಮ್ ಟೈಮ್ಗೆ ಹೋಗದೆ ಹೋದ್ರೆ ನಿನ್ನೂ ಕೂಡ ಸಸ್ಪೆಂಡ್ ಮಾಡ್ತಾರೆ ತಾನೆ? ಪ್ಲೀಸ್ ನನ್ ಸೀರೆ ನಂಗೆ ಕೊಟ್ಬಿಡು. ಹೇಗ್ ಕೊಡಕ್ಕಾಗುತ್ತಮ್ಮ ನಿನ್ಗೆ? ನನ್ನ ಎಕ್ಸಾಮ್ ಹೋದ್ರೂ ಪರವಾಗಿಲ್ಲ, ನಿನ್ ಮರ್ಯಾದೆ ಹೋಯ್ತಲ್ಲ ಅಷ್ಟು ಸಾಕು. ರಾಜು, ಏನೋ ಏನಾಯ್ತು? ಹೇಳ್ತೀನಿ. ಆ ವಿಕ್ರಮು ನಡು ರಸ್ತೆಯಲ್ಲಿ ಮೇಡಮ್ ಅವಮಾನ ಮಾಡ್ತಿದ್ದಾನೋ. ಎಲ್ಲೇ ಹೋಯ್ತು ನಿನ್ನ ಸೀರೆ, ಓ ಎಣ್ಣೆ ಎಲ್ಲೇ ಹೋಯ್ತು ನಿನ್ನ ಸೀರೆ, ನಿನ್ನ ಅಂದ ಮುಚ್ಚೋ ಈ ಸೀರೆ, ಓ ಎಣ್ಣೆ. ಏಯ್ ಹಿಡ್ಕೊಳ್ರಿ ಅವ್ರನ್ನ. ಎದ್ದೋಳ. ಕೇಸಿನ ಪೂರ್ವಾಪರವನ್ನು ಪರಿಶೀಲಿಸಿದ ನಂತರ ನಡು ರಸ್ತೆಯಲ್ಲಿ ಒಬ್ಬಳು ಹೆಣ್ಣು ಮಗಳನ್ನು ವಿವಸ್ತ್ರ ಮಾಡಿ ತೀವ್ರವಾಗಿ ಅವಮಾನ ಮಾಡಿರೋ ಆರೋಪಿ ವಿಕ್ರಮ್ಗೆ IPC 354 509 ಸೆಕ್ಷನ್ ಅಡಿಯಲ್ಲಿ 4 ವರ್ಷ ಕಠಿಣ ಜೈಲು ಶಿಕ್ಷೆ, 10,000 ದಂಡವನ್ನು ವಿಧಿಸಲಾಗಿದೆ. ಅವತ್ತು ರಾಜು ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ರು. ಇವಾಗ ನಾಚಿಕೆ ಇಲ್ದೆ ಅವನ್ ಬೈಕಲ್ಲೇ ಬರ್ತಿದ್ದಾಳೆ ನೋಡು. ನಿಜವಾಗ್ಲೂ ಲವ್ವಲ್ಲಿ ಬಿದ್ದಿರ್ಬೇಕು ಕಣೆ. ಮೇಡಮ್
ಎಕ್ಸಾಮಿಗೆ ಟೈಮ್ ಆಗ್ತದೆ. ಇವ್ರಿಬ್ರು ನೋಡ್ತಿದ್ರೆ ಮದ್ವೆ ಆಗ್ತಾರೆ ಅನ್ಸತ್ತೆ ಕಣೆ. ಯೆಸ್ ಲೇ ನಮ್ಮ ರಾಜು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ ಕಣ. ನಾವು ಕೂಡ ಪಾಸ್ ಆಗಿದ್ದೀವಿ ಕಣ್ರೋ. ರೆಡಿ ಬಾ. ರಾಜು, ಅಪ್ಪ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದು ಗೊತ್ತಾಯ್ತು. ನಿನ್ ಸಂತೋಷ ನೋಡ್ತಾ ಇದ್ರೆ ಸಮುದ್ರದ ಅಲೆಗಳು ಆಕಾಶನ ಮುಟ್ಟೋ ಆಗಿದೆ. ಅಪ್ಪ, ನೀನು ಇಷ್ಟಪಟ್ಟಾಗೆ IASಗೆ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಆಗ್ಲಿ. ನನ್ನಲ್ಲಿರೋ ಕೋರಿಕೆ ನಿನ್ನನ್ನು ಜಾಗೃತಗೊಳಿಸ್ತು. ಅದು ಕತ್ಲನ್ನ ಸೀಳ್ಕೊಂಡು ಬರೋ ಸೂರ್ಯ ಆಗ್ಬೇಕು. ಮೇಘಮಾಲಾ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ವೆರಿ ಗುಡ್. ಮುಂದೆ ಏನ್ ಮಾಡ್ತೀಯಾ? IASಗೆ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಅನ್ಕೊಂಡಿರೋದ್ನ ಸಾಧಿಸ್ಬೇಕು ಅಂದ್ರೆ ಪ್ರತಿ ಕ್ಷಣ ಕಷ್ಟ ಪಡ್ಬೇಕು. ಎಲ್ಲೇ ಇದ್ರೂ ನೀನ್ ಅಲ್ಲಿಂದಾನೇ ಶುರು ಮಾಡು. ನಿನ್ ನೆರಳು ನಿನ್ನ ಬಿಡೋಕ್ಕೂ ಮುಂಚೆ ಬೆಳಕಗ್ ಬಾ. ಬೆವರ್ ಹನಿ ಬಿದ್ರೇನೆ ಚರಿತ್ರೆನ ಮತ್ತೆ ಬರಿಬೋದು ಅಂತ ಅನ್ಕೋ. ನೀನ್ ಅನ್ಕೊಂಡಿರೋದ್ನ ಸಾಧಿಸು. ಅರೆರೇನಾಯಿತು ಈ ಕ್ಷಣವು ಈ ಮನಸ್ಸಿಗೆ, ರೆಕ್ಕೆಗಳ ಬಡಿಯುತ್ತಾ ಎಲ್ಲೋ ಹಾರುತ್ತಿದೆ. ಏನಾಗಿದೆ ಈ ನಿಮಿಷ ಈ ಹೃದಯಕ್ಕೆ, ಅಲೆಗಳಂತೆ ಏರಿಳಿದು ಮನಸ್ಸು ಹೊಯ್ದಾಡಿದೆ. ಬಾನಿನಲ್ಲಿ ಚಂದಿರನು ತಂದಿರುವ ತಂಬೆಳಕು, ಬಾಳಿನಲ್ಲಿ ತಂದಿಹನು ಭರವಸೆಯ ಹೊಂಬೆಳಕು. ಏರಿ ಬರುವ ನೀರಿನಲ್ಲಿ ಬಡಿದು ಬಡಿದು ಸುಸ್ವರ, ನನ್ನ ಎದೆಯ ತಾಳದೊಡನೆ ತಪ್ಪುತ್ತ ಒಪ್ಪುತ್ತ ಪುತ್ತ ಹಾಡಾಗಿದೆ. ಮಣ್ಣಿನಲ್ಲಿ ಬಿಸಿಲಿಗೆ ಬಾಡಿರುವ ಈ ಚಿಗುರು, ಆಸೆಯಿಂದ ಅಂಬರವ ನೋಡುತ್ತಿದೆ ಕಾಯುತ್ತ. ಮೋಡದಲ್ಲಿ ಅಡಗಿರುವ ಸಣ್ಣ ನೀರ ಹನಿ, ಮೊಳಕೆ ಒಡೆವ ಚಿಗುರಿಗೆಲ್ಲ ಕರುಣೆಯ ತೋರಿವೆ. ಪೂಜೆ ಮಾಡೋ ಮನಸ್ಸಿಗೆ ಯಾವುದೋ ಕಾರಣವು, ಪ್ರೀತಿಯೇ ದೇವರಿಗೆ ಭಕ್ತನ ಕಾಣಿಕೆಯೂ. ಪೂಜೆ ಮಾಡೋ ಮನಸ್ಸಿಗೆ ಕಾರಣ ಯಾವುದು? ಸ್ನೇಹಿತನೇ, ನಿನ್ನಲ್ಲಿ ಸದ್ಭಾವನೆ ಬಯಸುವೆನು ಎಂದೆಂದೂ. ಅರೆರೇನಾಯಿತು ಈ ಕ್ಷಣವು ಈ ಮನಸ್ಸಿಗೆ, ರೆಕ್ಕೆಗಳ ಬಡಿಯುತ್ತಾ ಎಲ್ಲೋ ಹಾರುತ್ತಿದೆ. ಪೂರ್ವದ ಸೂರ್ಯನಿಗೆ ಎದುರು ನೋಡುತ್ತಿಹೇ, ಬೆಳಕಿನ ಕಿರಣಕ್ಕೆ ಕಾತರದಿ ಕಾದಿಹೇ. ಸಾವಧಾನವಾಗಿ ಬೆಳಕು ಮೂಡಿದೆ, ಕನಸುಗಳನ್ನು ನನಸಾಗಿಸುವೆ ನಾನೀಗ ಎಂದಿದೆ. ಶಿಲೆಯನ್ನು ಶಿಲ್ಪವಾಗಿ ನೀನು ಮಾಡಿರುವೆ, ಆ ಶಿಲ್ಪಕ್ಕೆ ಪ್ರೀತಿಯಿಂದ ಜೀವ ತುಂಬಿರುವೆ. ಅಂಧಕಾರದಲ್ಲಿ ಬಾಳು ಎಂದುಕೊಂಡರೆ ಬಗೆ ಬಗೆಯ ಬೆಳಕಿನಲ್ಲಿ ಸುಂದರ ಲೋಕವೊಂದು ಕಂಡಿದೆ. ಅರೆರೇನಾಯಿತು ಈ ಕ್ಷಣವು ಈ ಮನಸ್ಸಿಗೆ, ರೆಕ್ಕೆಗಳ ಬಡಿಯುತ್ತಾ ಎಲ್ಲೋ ಹಾರುತ್ತಿದೆ. ಅಪ್ಪ ಅಪ್ಪ, ಬಾಬಾ AS ನಲ್ಲಿ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದಾನೆ. ತಗೊಳ್ಳಿ ನೋಡಿ. ಇಲ್ಲಿ ಕೊಡು.
ರಾಜು ಅನ್ನೋ ವಿದ್ಯಾರ್ಥಿ IAS ನಲ್ಲಿ ಪ್ರಥಮ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾರೆ. ಅವರೊಬ್ರು ಸಾಕು ಮಗ ಅಂತ ತಿಳಿದಿದೆ. ಅವ್ರ ತಂದೆ ಕಲೆಕ್ಟರ್ ಆಫೀಸ್ ಅಲ್ಲಿ ಗುಮಾಸ್ತರಾಗಿ ಕೆಲ್ಸ ಮಾಡ್ತಾ ತನ್ನನ್ನ ಓದ್ಸಿದ್ರು ಅಂತ ಹೇಳಿದ್ರು. ಓ ಕಲೆಕ್ಟರ್. ಹಲೋ. ಏನಯ್ಯ ಅಪ್ಪಾಜಿ ಗೌಡ, ಸರ್ ಹೇಳ್ದಾಗೇನೆ ನಿನ್ ಮಗನ ಕಲೆಕ್ಟರ್ ಮಾಡಿಸ್ದೆ. ಕಂಗ್ರ್ಯಾಚುಲೇಷನ್ಸ್. ನಿನ್ ಮಗನ್ಗೂ ಹೇಳು ನನ್ ವಿಶಸ್ನ. ಆಗ್ಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ಪ್ರಿನ್ಸಿಪಲ್ ಸರ್. ಕಂಗ್ರ್ಯಾಚುಲೇಷನ್ ಅಪ್ಪಾಜಿ ಗೌಡ ಅವರೇ. ನಿಮ್ ಮಗ IAS ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಮ್ ಕಾಲೇಜಿನ ಗೌರವವನ್ನ ಅವನು ಇನ್ನೂ ಹೆಚ್ಚಿಸ್ಬಿಟ್ಟ. ವಂಡರ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದನ್ನ ತಗೊಂಡೋಗಿ ನೀರಿಗೆ ಬಿಡಮ್ಮ. ಏನ್ ಈ ಹೊಸ ನಾಟಕ? ಇದು ನಾಟಕ ಅಲ್ಲ ರಾಜು, ಜೀವನ. ನನ್ ಹಣೆ ಬರಹದಲ್ಲಿ ನನ್ ತಾಳಿ ಭಾಗ್ಯ ಉಳ್ಕೊಳ್ಳಿಲ್ಲ. ಜೀವನ ಅನ್ನೋ ಚದುರಂಗದಾಟದಲ್ಲಿ ನಿನ್ ಗೆದ್ದೆ ನಾನ್ ಸೋತ್ ಹೋದೆ. ಈಗ್ಲಾದ್ರೂ ನಿನ್ಗೆ ನನ್ ಪಾಸ್ಟ್ ಬಗ್ಗೆ ಹೇಳ್ಬೇಕು. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ MBA ಮಾಡ್ಬೇಕಾದ್ರೆ ಸುರೇಶ್ ಅನ್ನೋ ಹುಡುಗನ್ ಜೊತೆ ಪರಿಚಯ ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಪರಿಚಯ ಪ್ರೀತಿ ಆಯ್ತು. ಸಮುದ್ರದ ಅಲೆಗಳ ಹಾಗೆ ನಮ್ ಪ್ರೀತಿಗೆ ಎಲ್ಲೇನೇ ಇಲ್ಲದಂತಾಯ್ತು. ಹಾಗೇನ ಧಿಕ್ಕರಿಸಿದ್ರೆ, ನ್ಯಾಯನ ಅಣಗಿಸಿದ್ರೆ ಅವ್ರ ಗುಂಡ್ಗೆ ನಾ ಸೀಳ್ಬಿಡ್ತೀನಿ. ಈ SP ಪರಶುರಾಮ್ ಮೀಸೆ ಮೇಲೆ ಕೈ ಹಾಕಿದ್ರೆ ಗೂಂಡಾಗಳಿಗೆ, ರೌಡಿಗಳಿಗೆ ಬೆವರಿಳಿಬೇಕು, ನಡುಕ ಬರಬೇಕು. ಅದೇ ಪೊಲೀಸ್. SP ಪರಶುರಾಮ್ ಇಲ್ಲಿ ಇದೇ ರೋಡಲ್ಲಿ ಬರ್ತಿರ್ತಾನೆ. ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಅದು ನಿರ್ಜನ ಪ್ರದೇಶ. ಅವನ್ಗೆ ಇಲ್ಲೇ ಸ್ಪಾಟ್ ಇಡಬೇಕು. ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡಿಬೇಕು. ಯಾವುದೇ ಪರಿಸ್ಥಿತಿಲೂ ಅವನ್ ತಪ್ಪಿಸ್ಕೋಬಾರ್ದು. ಅವನ್ ಪ್ರಾಣನ ಅಲ್ಲೇ ತೆಗಿಬೇಕು. ಕಾನೂನು ತನ್ನ ಕೆಲಸನ ತಾನು ಮಾಡ್ಕೊಂಡು ಹೋಗ್ತಿರುತ್ತೆ. ಪೊಲೀಸ್. ಸುರೇಶ್, ನಿನ್ಗೊಂದ್ ಲೆಟರ್ ಬಂದಿದೆ. ಹೌದಾ? ಏನಾಯ್ತು ಸುರೇಶ್? ನಮ್ ತಾಯಿಗೆ ಸೀರಿಯಸ್ ಆಗಿದೆ ಅಂತೆ. ಈಗಿಂದೀಗ್ಲೇ ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು. ಹೌದಾ ಸುರೇಶ್? ಏನಿದು? ಈಗ ನೀನಿರೋ ಪರಿಸ್ಥಿತಿಯಲ್ಲಿ ದುಡ್ಡು ತುಂಬಾನೇ ಮುಖ್ಯ. ಬೇಡ ಅನ್ಬೇಡ. ನಿಮ್ ತಾಯಿಯವ್ರ ಆರೋಗ್ಯ ತುಂಬಾ ಮುಖ್ಯ. ಈಗಾಗ್ಲೇ ನನ್ನ ಮೇಲೆ ನಿನ್ ಋಣ ತುಂಬಾ ಇದೆ ಮೇಘಮಾಲ. ಆ ಋಣನ ಹೇಗ್ ತೀರಿಸ್ಬೇಕು ಗೊತ್ತಾಗ್ತಿಲ್ಲ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ದುಡ್ಡು ತಗೊಂಡು ಹೋಗು. ನಡಿ, ಟೈಮ್ ಆಗ್ತಿದೆ. ಉಸಿರು ತಗೊಳಮ್ಮ. ನಾಲ್ಗೆ ಹೊರಗೆ ಹಾಕಿ. ಅಮ್ಮ ಹೇಗಿದ್ದಾರೆ ಡಾಕ್ಟರ್?
ಗಾಬರಿ ಪಡೋಂಥದ್ದೇನೂ ಇಲ್ಲ. ಅವ್ರು ಯಾರ ಬಗ್ಗೆನೂ ತುಂಬಾ ಚಿಂತೆ ಮಾಡ್ತಿದ್ದಾರೆ. ಅದಕ್ಕೆ BP ಡೌನ್ ಆಗಿ ತಲೆ ಸುತ್ತ ಬಿದ್ದಿರೋದು. ಈ ಮಾತ್ರೆ ಬರ್ಕೊಡ್ತೀನಿ, ಅದನ್ನ ಕೊಡಿ, ಕಡಿಮೆ ಆಗುತ್ತೆ. ಮತ್ತೆ ನಾಳೆ ಬಂದು ಚೆಕಪ್ ಮಾಡ್ತೀನಿ, ಟೆನ್ಷನ್ ಮಾಡ್ಕೊ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಅಮ್ಮ ಅಮ್ಮ, ಹುಷಾರ್ ಹುಷಾರ್. ಈ ಔಷಧಿ ಆಮೇಲೆ ನೋಡೋಣ. ನೀನೇನಪ್ಪ ಟೈಮಿಗೆ ಸರಿಯಾಗಿ ತಿಂತಿದ್ಯಾ? ಸ್ವರ್ಗೋಗಿದ್ಯಾ? ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡಮ್ಮ, ನಾನು ಚೆನ್ನಾಗೇ ಇದ್ದೀನಿ. ನಿನ್ನ ರೆಟ್ಟೆ ಮುರಿದು ನನ್ನನ್ನು ಎಷ್ಟು ದಿನ ನನ್ನ ಓದಿಸ್ತೀಯಮ್ಮ? ನೀನು ಓದು ಮುಗಿಯೋವರೆಗೂ, ನೀನು ತುಂಬ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರೋವರೆಗೂ. ಮತ್ತೆ ನೀನು ಪ್ರತಿಯೊಂದಕ್ಕೂ ಹೀಗೆ ಚಿಂತೆ ಮಾಡ್ತಿದ್ರೆ ನನ್ನ ತಮ್ಮ ತಂಗಿ ಏನಾಗ್ಬೇಡ ಯೋಚನೆ ಮಾಡು. ನೀನು ಹೀಗೆ ಚಿಂತೆ ಮಾಡ್ತಿದ್ರೆ ನಾನು ಓದೋಕೆ ಹೋಗ್ದೆ ಇಲ್ಲೇ ಇದ್ಬಿಡ್ತೀನಿ ನೋಡು. ಹಾಗನ್ಬೇಡಪ್ಪ. ಬೇಡ ಅಣ್ಣ, ಅಮ್ಮ ಎಷ್ಟು ಹೇಳಿದ್ರು ನೀನಷ್ಟು ಓದ್ಬೇಕು. ಹೌದಣ್ಣ, ದೊಡ್ಡ ಉದ್ಯೋಗ ಮಾಡ್ಬೇಕು. ನಾನು ಹಾಗೆ ಮಾಡಬಾರ್ದಂದ್ರೆ ನೀವ್ಯಾರೂ ನನ್ನ ಬಗ್ಗೆ ಚಿಂತೆ ಮಾಡಬಾರ್ದು, ಸರಿನಾ? ಸರಿ ಅಣ್ಣ, ಇಬ್ರು ಅಮ್ಮನ ಜೊತೆಲೇ ಇದ್ದು ಚೆನ್ನಾಗಿ ನೋಡ್ಕೋತೀವಿ. ಹೌದಣ್ಣ, ನೀನೇನೋ ಯೋಚನೆ ಮಾಡ್ಬೇಡ, ಅಮ್ಮನ್ ನಾವು ಚೆನ್ನಾಗಿ ನೋಡ್ಕೋತೀವಿ. ಇಷ್ಟು ಹೇಳಿದ್ರೆ ಸಾಕು. ನೀನು ರೆಸ್ಟ್ ತಗೋ ಅಮ್ಮ, ನಾನು ಹೋಗಿ ಔಷಧಿ ತರ್ತೀನಿ. ಅಮ್ಮನ ಹುಷಾರಾಗಿ ನೋಡ್ಕೋ. ಸರಿ ಅಣ್ಣ, ನೀನ್ ಮಲ್ಕೋ ಅಮ್ಮ. ಹಲೋ SP, ನಮ್ಮೂರ್ನ ಬೀದಿ ಹೆಣ ಮಾಡಿದ್ಯಾ? ನಿನ್ನನ್ನು ಬಾಂಬ್ ಬಿಟ್ಟು ಉಡಾಯಿಸ್ತೀನಿ. ಅದೇನ್ ಮಾಡ್ತೀಯ ಮಾಡು. ಪ್ರಜೆಗಳನ್ನ ಕಾಪಾಡೋಕೋಸ್ಕರ ವಿಧಿ ಬೇಕಾದ್ರೂ ಎದುರಿಸ್ತೀನಿ. ತ್ರಿವರ್ಣ ಧ್ವಜಕ್ಕೆ ಸಲ್ಯೂಟ್ ಮಾಡ್ತೀನಿ, ಪ್ರಾಣ ಕೊಡ್ತೀನಿ. ಬೆದರಿಸಿದ್ರೆ ಬೆದರೋಕೆ, ಹೆದರ್ಕೊಂಡು ಓಡೋ ಹೋಗೋದಕ್ಕೆ ಇಲ್ಲಿರೋದು ಯಾರು ಗೊತ್ತಾ? ಕಾನೂನನ್ನು ಕಾಪಾಡೋಕೋಸ್ಕರ, ನ್ಯಾಯನ ಉಳಿಸೋಕೋಸ್ಕರ, ಧರ್ಮನ ಪಾಲನೆ ಮಾಡೋಕೋಸ್ಕರ ಈ 3 ಸಿಂಹಗಳನ್ನ ಧರಿಸಿರೋ 4ನೇ ಸಿಂಹ SP ಪರಶುರಾಮ್ ಪೊಲೀಸ್. ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಅವ್ರ ಚಿಂತೆ ಎಲ್ಲ ನನ್ನ ಬಗ್ಗೆನೆ. ಈ ವಯಸ್ಸಲ್ಲಿ ಅವ್ರಿಗೆ ತೊಂದರೆ ಕೊಡ್ತಿದ್ದೀನಿ ಅನ್ನಿಸ್ತಿದೆ. ನೀನು ನನಗೆ ಎಷ್ಟು ಅಂತ ಸಹಾಯ ಮಾಡ್ತೀಯ? ಅದಕ್ಕೆ ಯಾವುದಾದ್ರೂ ಒಂದು ಚಿಕ್ಕ ಉದ್ಯೋಗ ನೋಡ್ಕೊಂಡು ಕೆಲಸ ಮಾಡೋಣ ಅಂತ. ನೋಡ್ ಸುರೇಶ್, ನಾವಿಬ್ರು ಪ್ರೀತಿಸ್ತಾ ಇದೀವಿ. ಆದಷ್ಟು ಬೇಗ ಮದ್ವೆನೂ ಮಾಡ್ಕೋತೀವಿ. ನಿನ್ ಜವಾಬ್ದಾರಿಗಳಲ್ಲಿ ನನ್ ಪಾಲು ಇದೆ. ನಾನ್ ಹೊರಗಿನವಳು ಅನ್ನೋ ರೀತಿ ಮಾತಾಡ್ತಾ ಇದೀಯಾ? ಅಯ್ಯೋ, ಆ ರೀತಿ ಏನೂ ಇಲ್ವಲ್ಲ. ನಿನ್ನಂತ ಪ್ರತಿಭೆ ಇರೋನು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಕುಗ್ಗ್ ಹೋಗ್ಬಾರ್ದು. ನಿನ್ಗೆ ಟ್ಯಾಲೆಂಟ್ ಇದೆ, ಸಾಧಿಸೋ ಛಲ ಇದೆ, ಅದಕ್ಕೂ ಮೀರಿ ನಿಂಗೆ ಆತ್ಮವಿಶ್ವಾಸ ಇದೆ. ಫಸ್ಟ್ ನೀನು IAS ಎಕ್ಸಾಮ್ ಬರಿ. ಆಲ್ರೆಡಿ ನಾನು ನಿನ್ಗೆ ಎಂಟ್ರೆನ್ಸ್ ಫೀಸ್ ಕಟ್ಟಿದ್ದೀನಿ. ಹೌದಾ? ನಿನ್ ಫೀಸ್ ಏನೋ ಕಟ್ಟಿದ್ದೀನಿ, ಮತ್ತೆ ನನ್ ಫೀಸು ಅಂದ್ರೆ ಅಷ್ಟು ಅರ್ಥ ಆಗಲ್ವಾ? ಪೆದ್ದ ಅದೇ ಮುತ್ತು. ಕಳ್ಳಿ. ಹೇಯ್, ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಡ್ಯಾಡಿ. ಓದೋಕಂತ ಕಾಲೇಜಿಗೆ ಕಳ್ಸಿದ್ರೆ ಪ್ರೀತಿ ಗೀತಿ ಅಂತ ನಾಟಕ ಆಡ್ತೀಯ. ಯಾರೇ ಅವನು? ಅವನ ಹೆಸರು ಸುರೇಶ್. ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದ್ವೆನೂ ಮಾಡ್ಕೋಬೇಕು ಅಂತಿದೀವಿ. ನಿನ್ನ ಬಾಯಿಂದ ಇನ್ನೊಂದು ಮಾತು ಹೊರಗೆ ಬಂದ್ರೆ ನಿನ್ನನ್ನು ಕೊಂದು ಬಿಡ್ತೀನಿ. ಸಾಯಕ್ಕೂ ಸಿದ್ಧವಾಗಿದ್ದೀನಿ. ಸುರೇಶ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನಾನ್ ತೋರ್ಸೋ ಸಂಬಂಧ ಮಾಡ್ಕೊಂಡ್ರೆ ಒಳ್ಳೇದು. ಆಗಲ್ಲ ಅವನನ್ನೇ ಆಗ್ತೀನಿ ಅಂದ್ರೆ ನನ್ ಮಗಳು ಸತ್ತೋದ್ಲು ಅಂತ ಅನ್ಕೋತೀನಿ. ಏನಾಯ್ತು? ನೋಡ್ದ್ಯಾ ನಿನ್ ಮಗಳು ಏನ್ ಮಾಡಿದಾಳೆ ಅಂತ? ಕಾಲೇಜಲ್ಲಿ ಯಾವನ್ನೋ ಪ್ರೀತಿಸಿದಾಳಂತೆ, ಮದುವೆ ಆಗ್ತಾಳಂತೆ. ಛೇ, ಅಲ್ವೇ, ನಾವ್ ಅಮೆರಿಕ ಸಂಬಂಧ ನೋಡ್ತಾ ಇದ್ರೆ ಯಾರೋ ಕೆಲ್ಸಕ್ ಬಾರ್ದವನ್ನ ಪ್ರೀತಿಸ್ತಿದ್ಯಲ್ಲ. ನಿನ್ಗೇನೇ ಆಗಿದೆ? ಬಾಯಿ ಮುಚ್ಕೊಂಡು ನಿಮ್ಮಪ್ಪ ಹೇಳಿ ಸಂಬಂಧನ ಒಪ್ಕೋ. ನೀವು ಮರ್ಯಾದೆ, ಪ್ರತಿಷ್ಠೆ, ಆಸ್ತಿ, ಅಂತಸ್ತು ನೋಡ್ತಿದ್ದೀರಾ. ನನ್ ಮನ್ಸು ಅರ್ಥ ಮಾಡ್ಕೋತೀನಿ. ಬಾಯಿ ಮುಚ್ಚು. ಇನ್ನೊಂದ್ಸಾರಿ ಅವನ್ ವಿಷಯ ಎತ್ತಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ರಾಸ್ಕಲ್. ಹೇಳಿ ಸರ್. ನಾನ್ ಬಂದಿರೋದು ನಿನ್ನ ಹತ್ರ ಕೂಲಾಗಿ ಮಾತಾಡೋಕಲ್ಲ, ನಿನ್ ಬಗ್ಗೆ ವಿಚಾರಿಸ್ಕೊಳ್ಳಕ್ಕೆ. ತಿನ್ನೋಕೆ ಗತಿ ಇಲ್ದಿರೋ ನಿನಗೆ SP ಮಗಳನ್ ಮದುವೆ ಆಗ್ಬೇಕಾ? ನೀನೆಂತವನು, ನಿನ್ ಬದುಕೆಂತದ್ದು? ಅಷ್ಟಕ್ಕೂ ಏನಿದೆಯೋ ನಿನ್ನ ಹತ್ರ? ಒಳ್ಳೆ ಮನ್ಸಿದೆ ಸರ್, ಪ್ರೀತಿಸ್ತಾ ಇದೀವಿ, ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀವಿ. ತಪ್ಪಾ ಸರ್? ಏನೋ ಪ್ರೀತಿ ಅಂದ್ರೆ? ಪ್ರೀತಿ ಅರ್ಥ ಗೊತ್ತಾ ನಿನ್ಗೆ? ಪ್ರೀತಿ ಬೆಲೆ ಗೊತ್ತಾ ನಿನ್ಗೆ? ನಿನ್ ಜೀವನ ಪೂರ್ತಿ ಹುಡುಗಿ ದುಡ್ಡಲ್ಲಿ ಜೀವನ ಮಾಡೋದೇ ಅಲ್ವಾ ನಿನ್ ಪ್ಲಾನ್? ನಾನಂತವ್ನಲ್ಲ ಸರ್, ಕಷ್ಟಪಟ್ಟು ನಿಮ್ ಮಗಳನ್ ಅರೆ ನಿಲ್ಸೋ ನಿನ್ ಕಟ್ ಕತೆ.
ಇಲ್ಲಿ ನೋಡು, ಬ್ಲ್ಯಾಂಕ್ ಚೆಕ್. ಎಷ್ಟು ಬರ್ಕೋತೀಯ ಬರ್ಕೋ, ನನ್ನ ಮಗಳನ್ನ ಮರ್ತು ಬಿಡು. ನಾನು ಬಡವ ಆಗಿರ್ಬೋದು ಸರ್, ಆದ್ರೆ ನನ್ನ ಪ್ರೀತಿನ ದುಡ್ಡುಗ್ ಮಾರ್ಕೊಳ್ಳೋಂಥ ಬೇವರ್ಸಿ ಅಲ್ಲ. ನಿಮ್ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನಿಮ್ ಮಗಳನ್ನೇ ಮದ್ವೆ ಮಾಡ್ಕೋತೀನಿ. ಇನ್ ಜಾಸ್ತಿ ಮಾತಾಡ್ಬೇಡ. ನೋಡು, ನನ್ನ ಮಗಳ ಜೊತೆ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಿನ್ನ ಪ್ರಾಣ ಸಹಿತ ಇರಲ್ಲ. ಮೈಂಡ್ ಇಟ್. ನಿಮ್ ತಂದೆ ನೆನ್ನೆ ನನ್ನ ಹತ್ರ ಬಂದಿದ್ರು. ನನ್ನ ಮಗಳನ್ನ ಮರ್ತು ಬಿಡು ಅಂತ ಚೆಕ್ ಬಿಸಾಕಿ ಎಷ್ಟು ಬರ್ಕೋತೀಯೋ ಬರ್ಕೋ ಅಂದ್ರು. ನಮ್ಮ ಪ್ರೀತಿಗೆ ಆಸ್ತಿ ಅಂತಸ್ತು ಅಡ್ಡ ಬರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅದ್ಯಾವುದೂ ಅಲ್ಲ. ನಿಮ್ ತಂದೆ ಅಡ್ಡ ಬರ್ತಾ ಇದ್ದಾರೆ. ನಿನ್ನನ್ನು ನಾನು ಹೇಗೆ ಮರೆಯೋಕ್ಕಾಗುತ್ತೆ ಹೇಳು? ನನ್ನ ಕೂಡ ಅಷ್ಟೇ ಸುರೇಶ್. ಅಮೆರಿಕ ಸಂಬಂಧ ನೋಡಿದೀನಿ ಅಂತ ನನ್ನನ್ನ ಬಲವಂತ ಮಾಡಿದ್ರು. ಆದ್ರೆ ಸುರೇಶ್, ನಿನ್ನ ನೋಡ್ದೆ ನಾನು ಒಂದು ಕ್ಷಣನೂ ಇರಕ್ಕಾಗಲ್ಲ. ನೀನ್ IAS ಬರೆಯೋಕ್ಕೂ ಮುಂಚೆ ನನ್ ಕುತ್ತಿಗೆಗೆ ತಾಳಿ ಕಟ್ಬಿಡು. ಆಮೇಲೆ ನೀನ್ ಹೇಗೂ IAS ಪಾಸ್ ಆಗ್ತೀಯಾ. ಅಷ್ಟೊತ್ತಿಗೆ ನಮ್ ಡ್ಯಾಡಿ ಕೋಪ ಕಮ್ಮಿ ಆಗಿರತ್ತೆ. ನಮ್ಗೆ ಆಶೀರ್ವಾದ ಮಾಡ್ತಾರೆ. ಸುರೇಶ್, ನಾಳೆ ನಿನ್ಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಿರ್ತೀನಿ. ಏನು ಅಂದ್ರೆ ಮೇಘ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳ ರೂಮಲ್ಲಿ ಲೆಟ್ರು ಸಿಕ್ತು ನೋಡಿ. ಪ್ರೀತಿಯ ತಂದೆಗೆ ನನ್ನನ್ನ ಕ್ಷಮಿಸ್ಬಿಡಿ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ಮತ್ತೆ ಈ ಮನೇಲಿ ಕಾಲಿಡ್ಬೇಕು ಅಂದ್ರೆ ಅದು ಸುರೇಶ್ ಜೊತೆನೆ. ಇಲ್ಲ ಅಂದ್ರೆ ನಾನು ಕೂಡ ಬರಲ್ಲ. ದಯವಿಟ್ಟು ನನ್ನನ್ನು ಹುಡುಕಿ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಮೇಘಮಾಲಾ. ಏನ್ ಮಾಡಿದ್ರಿ? ತುಪಾಕಿಯಲ್ಲಿರೋ ಬುಲೆಟ್ಟು, ಪ್ರೀತಿಯಲ್ಲಿ ಬಿದ್ದ ಸ್ಟೂಡೆಂಟು, ಎರಡು ಒಂದೇನೆ. ಈ ಬುಲೆಟ್ಗೆ ಚಾನ್ಸ್ ಕೊಟ್ರೆ ಏದೇನ ಸೀಳ್ಕೊಂಡು ಹೋಗುತ್ತೆ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಇನ್ನೂ ಸುರೇಶ್ ಬಂದಿಲ್ವಲ್ಲ. ಯಾರು ಬೇಕು ಸರ್? SP ಕರೀತಿದ್ದಾರೆ, ಬಾ. ಯಾಕೆ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಕಣಯ್ಯ, ಸುಮ್ನೆ ಬಾ. ನನಗೆ ಒಂದು ಕೆಲಸ ಇದೆ ಸರ್, ಅದು ಹೇಳೋದು ಅರ್ಥ ಆಗಲ್ವಾ? ಸರ್ ನನ್ನ ಮಾತು ಕೇಳಿ. ಅರ್ಜೆಂಟ್ ಕೆಲಸ ಇದೆ ಸರ್. ನಾನು ಬರ್ತೀನಿ ಅಂತಿದ್ದೀನಲ್ವಾ? ಬಿಡಿ ಸರ್ ನನ್ನನ್ನ. ಸರ್ ಪ್ಲೀಸ್. ತೆಗಿಯೋ ಗಾಡಿ. ಕಾನ್ಸ್ಟೇಬಲ್ಸ್, ಓಡೋಗ್ತಿದ್ದಾನೆ, ಹಿಡ್ಕೊಳ್ಳಿ. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ಎಲ್ಲ ಹೊಡ್ತಿದ್ಯಾ? ಸುರೇಶ್ ನಿಂತ್ಕೋ, ನಾನು ಹೇಳೋದ್ ಕೇಳು. ನಿಂತ್ಕೋತೀಯೋ ಇಲ್ವೋ? ಮೇಘಮಾಲಾ. ಏನಾಯ್ತು ಸುರೇಶ್? ಸುರೇಶ್, ಸುರೇಶ್, ಏನಾಯ್ತು ಸುರೇಶ್?
ಕುಟುಂಬಕ್ಕೂ ಅನ್ಯಾಯ ಮಾಡಿ ಹೋಗ್ತಿದ್ದೀನಿ. ನನ್ನ ಬಗ್ಗೆ ಏನೋ ಚಿಂತೆ ಮಾಡಬೇಡ ಮೇಘಮಾಲ. ನನ್ಗೊಂದು ಮಾತು ಕೊಡ್ತೀಯಾ? ಹೇಳು ಸುರೇಶ್. ನಾನು ಸತ್ತೋದೆ ಅಂತ ನಮ್ಮ ಮನೆಗೆ ಯಾವತ್ತೂ ಗೊತ್ತಾಗ್ಬಾರ್ದು ಮೇಘಮಾಲ. ನಾನು ಬದುಕೇ ಇದ್ದೀನಿ ಅಂತ ಅವ್ರು ಅನ್ಕೊಂಡಿರ್ಬೇಕು. ಸುರೇಶ್, ನನ್ನ ಕುಟುಂಬನ ನೋಡ್ಕೊ ಮೇಘಮಾಲ. ಸುರೇಶ್, ನನಗೆ ಮಾತು ಕೊಡು ಮೇಘಮಾಲ. ನಾನು ನಿಂಗೆ ಮಾತು ಕೊಡ್ತಿದ್ದೀನಿ. ಸುರೇಶ್, ಎದ್ದೇಳು ಸುರೇಶ್. ಸುರೇಶ್, ಎದ್ದೇಳು. ಇದೇ ನನ್ ಕತೆ. ಸಮುದ್ರದ ಮಧ್ಯದಲ್ಲಿ ನಿಂತ ಹೋದ ಹಡಗಿನ ಹಾಗೆ ನನ್ ಜೀವನ ನಿಂತ ಹೋಯ್ತು. ಅವ್ರ ಕುಟುಂಬನ ನೋಡ್ಕೊಳ್ಳೋದಿಕ್ಕೋಸ್ಕರ ಕಾಲೇಜ್ ಲೆಕ್ಚರರ್ ಆದೆ. ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಸಹಾಯದಿಂದ ಸುರೇಶ್ ತರ ಮಿಮಿಕ್ರಿ ಮಾಡಿಸ್ತಾ ಅವ್ರ ಮಗ ಇನ್ನೂ ಬದುಕೇ ಇದ್ದಾನೆ ಅಂತ ಹೇಳಿ ಸಂತೋಷ ಪಡಿಸ್ತಾ ಇದ್ದೀನಿ. ಆದ್ರೆ ನನ್ ಹಿಂದಿನ ಕತೆ ಗೊತ್ತಿಲ್ಲದೆ ಅಳ್ಸಿದ್ಯಾ, ನನ್ ಹಿಂದೆ ಬಿದ್ದಿದ್ಯಾ. ನಿನ್ನ ಮನುಷ್ಯನಾಗ್ ಮಾಡ್ಬೇಕು ಅನ್ಕೊಂಡೆ, ನೀನ್ ಬದ್ಲಾದೆ, ಅಷ್ಟೇ ಸಾಕು ನನ್ಗೆ. ನಿಮ್ ಪಾಸ್ಟ್ ಬಗ್ಗೆ ನನಗೆ ಬೇಕಾಗಿಲ್ಲ. ನಿಮಗೆ ಕೊಟ್ಟ ಮಾತಿನ ಪ್ರಕಾರ ಮದ್ವೆ ಮಾಡ್ಕೋತೀನಿ. ರಾಜು, ನನ್ ಮಾತ್ ಕೇಳು ಪ್ಲೀಸ್. ರಾಜು, ರಾಜು, ನಾನು ಹೇಳೋದನ್ನ ಕೇಳು. ಏನು ಮಾತಾಡ್ದೆ? ಸುಮ್ನೆ ಬಾ ನನ್ನ ಜೊತೆ. ಪ್ಲೀಸ್. ರಾಜು, ಅಪ್ಪ, ನನಗಿರೋದು ಒಬ್ಬಳೇ ಅಕ್ಕ. ಅವಳಿಗಿರೋದು ಒಬ್ಳು ಮಗಳು ಮಹಾಲಕ್ಷ್ಮಿ. ಅವಳು ಹುಟ್ಟಿದಾಗಲೇ ಅವಳನ್ನ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ನಾನು ಅವಳಿಗೆ ಯಾವಾಗಲೂ ಮಾತು ಕೊಟ್ಟಿದ್ದೀನಿ. ನೀ ಹ್ಞೂ ಅಂದರೆ ಮುಹೂರ್ತ ಕೇಳ್ತೀನಿ, ಮದುವೆ ದಿನ ಫಿಕ್ಸ್ ಮಾಡೋಣ. ನಾನು ಮೇಘಮಾಲನ ಪ್ರೀತಿಸ್ತಿದ್ದೀನಿ. ಅವಳನ್ನೇ ಮದುವೆ ಮಾಡ್ಕೋತೀನಿ. ನಾನು ಮನುಷ್ಯನಾಗಿ ಬದಲಾಗೋಕೆ, IAS ಪಾಸ್ ಆಗೋದಕ್ಕೆ, ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ಕಾರಣ ಮೇಘಮಾಲ. ಮಹಾಲಕ್ಷ್ಮಿ ಮನಸ್ಸಲ್ಲಿ ನಾನಿರ್ಬೋದೇನೋ, ನನ್ನ ಮನಸ್ಸಲ್ಲಿ ಮಾತ್ರ ಮಹಾಲಕ್ಷ್ಮಿಗೆ ಜಾಗ ಇಲ್ಲ. ಮೇಘಮಾಲ ನನ್ನ ಉಸಿರು, ಮೇಘಮಾಲ ನನ್ನ ಜೀವನ. ಮಗನಾಗಿ ನಿಮ್ಮ ಆಸೆನ ನೆರವೇರಿಸಿದ್ದೀನಿ. ತಂದೆಯಾಗಿ ಈ ಒಂದು ಕೋರಿಕೆನ ಇಲ್ಲ ಅನ್ಬೇಡಿ. ಇದು ನನ್ನ ಜೀವನಕ್ಕೆ ಸಂಬಂಧಿಸಿರೋ ವಿಷಯ. ಅಪ್ಪ, 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 ಎದ್ದೇಳಿ ಅಪ್ಪ. ಅಪ್ಪ, ಹೇಳಿ ಅಪ್ಪ, ಹೇಳಿ ಅಪ್ಪ. ಅಪ್ಪ, ಏನು ಅಂದ್ರೆ ಬೇಗ ಬನ್ನಿ. ಏನಾಯ್ತೆ? ಮಹಾಲಕ್ಷ್ಮಿ, ಅಯ್ಯೋ, ಏನೇ ಮಾಡ್ತಿದ್ಯಾ? ಮಗಳೇ, ಬಿಡಿ. ಏನ್ ಮಾಡ್ತಿದ್ಯಾ? ಏನಮ್ಮ ಇದು? ಏನಮ್ಮ ಈ ಹುಚ್ಚತನ? ನೀನ್ ಹೋದ್ರೆ ಸಮಸ್ಯೆ ಪರಿಹಾರ ಆಗುತ್ತಾ? ನಮಗ ಅನ್ಯಾಯ ಮಾಡಿ ಹೊರಟೋಗ್ತೀಯಾ? ಪಾವನ್ ಎಷ್ಟ್ ಮನ್ಸಾರ ಪ್ರೀತಿಸಿದ್ದೆ ಅಂತ ನಿಮಗ್ ಗೊತ್ತು. ಅಂತದ್ರಲ್ಲಿ ಪಾವನ್ ಮನ್ಸಲ್ಲಿ ನಾನಿಲ್ಲ ಅಂದ್ರೆ ನಾನು ಯಾಕೆ ಬದುಕಿರ್ಬೇಕಮ್ಮ? ಮಗಳೇ, ಮಹಾಲಕ್ಷ್ಮಿ, ಹೀಗೆಲ್ಲ ಮಾಡ್ಬೇಡ್ವೆ. ಏನ್ ಮಾತುಗಳೇ. ನಾನು ಈಗ್ಲೇ ಹೋಗಿ ಮಾವನ ಹತ್ರ ಕೇಳ್ತೀನಿ. ನಿನ್ನನ್ನಲ್ದೆ ಬೇರೆಯವ್ರನ್ನ ಹೇಗ್ ಮದ್ವೆ ಆಗ್ತಾನೋ ನೋಡ್ತೀನಿ. ಅಮ್ಮ,
ಅಯ್ಯಯ್ಯೋ, ದೊಡ್ಡವರಾಗಿ ಏನ್ ಮಾಡ್ತಿದ್ದೀರಾ ನೀವು? ಎದ್ದೇಳಿ ಸರ್. ಹೆತ್ತು ಮಗಳನ್ನ ಅರ್ಥ ಮಾಡ್ಕೊಂಡಿರೋ ತಂದೆಯಾಗಿ ಒಂದ್ ಮಾತು ಕೇಳ್ತಾ ಇದ್ದೀನಿ, ಇಲ್ಲ ಅನ್ಬೇಡಮ್ಮ. ಅಯ್ಯೋ, ಮೊದಲು ನೀವು ಎದ್ದೇಳಿ ಸರ್, ಎದ್ದೇಳಿ. ನನ್ನ ಮಗಳ ಮನ್ಸಲ್ಲಿ ರಾಜು ಇದ್ದಾನೆ, ಆದ್ರೆ ರಾಜು ಮನ್ಸಲ್ಲಿ ನೀನಿದ್ಯಾ. ಅವಳು ರಾಜು ಸಿಗ್ದಿದ್ರೆ ಸತ್ತೋಗ್ತೀನಿ ಅಂತಿದ್ದಾಳಮ್ಮ. ಒಬ್ಳು ಮಗಳು, ಅವಳಿಲ್ಲ ಅಂದ್ರೆ ನಾವು ಸತ್ ಹೋಗ್ತೀವಮ್ಮ. ನಮ್ ಕುಟುಂಬನ ಕಾಪಾಡಮ್ಮ. ನನ್ ಸ್ವಾರ್ಥಕ್ಕೋಸ್ಕರ ಕೇಳ್ತಿದ್ದೀನಿ, ಇಲ್ಲ ಅನ್ಬೇಡಮ್ಮ. ನೀವ್ ಈ ಕಾಲೇಜನ್ನ ಬಿಟ್ಟು ದೂರ ಹೋಗ್ಬೇಕಮ್ಮ. ಸರಿ, ರಾಜುಗೂ ಮಹಾಲಕ್ಷ್ಮಿಗೂ ಮದ್ವೆ ನಡೆಯತ್ತೆ. ನಾನ್ ಮಾತು ಕೊಡ್ತಾ ಇದ್ದೀನಿ, ನೀವ್ ಧೈರ್ಯವಾಗಿ ಹೋಗಿ. ಅಯ್ಯೋ, ನೀವ್ ಹೋಗಿ ಸರ್. ನೀನ್ ಚೆನ್ನಾಗಿರಮ್ಮ. ಹಾಯ್ ಮಗ. ಹಾಯ್ ಮಗ. ಹಾಯ್ ಮಗ. ಹಾಯ್ ಮಗ. ನಿನ್ ಲೈಫು ಸೂತ್ರ ಇಲ್ದಿರೋ ಗಾಳಿಪಟ ಆಗಿದೆ. ಅವನ್ ಲೈಫು ಸೂಪರ್ ಆಗಿದ್ಯೋ. ಲೇ, ಆ ರಾಜು ತುಂಬಾ ಕಷ್ಟಪಟ್ಟು ಓದಿ ಕಲೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದಾನೆ. ನಾಳೆ ಮೇಘಮಾಲನು ಮದ್ವೆ ಆಗ್ತಿದ್ದಾನೆ ಗೊತ್ತಾ? ಅವ್ನು ನನ್ನ ಲೈಫ್ನೇ ಹಾಳು ಮಾಡಿದ್ದಾನೆ. ಆ ಮೇಘಮಾಲ ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಆ ರಾಜುಗ್ ಸಿಗ್ಬಾರ್ದು ಕಣ. ತಾಯಣೆಗೂ ಅವನಿಗೊಂದು ಗತಿ ಕಾಣಿಸ್ಬೇಕು. ಮೇಕ್ ಇನ್ ಇಂಡಿಯಾ ಕಡೆ ಪ್ರಪಂಚದ ದೇಶಗಳು ಆಸಕ್ತಿ ತೋರಿಸುತ್ತಿದೆ. ಸ್ವಚ್ಛ ಭಾರತ್ ಕಡೆಗೆ ಎಲ್ಲ ರಾಜ್ಯಗಳು ಯಶಸ್ವಿಯಾಗಿ ನಡೆಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇದೀಗ ಬಂದ ಸುದ್ದಿ. ಗೂಂಡಾಗಳಿಗೆ, ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ SP ಪರಶುರಾಮ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಅವರು ಮತ್ತು ಅವರ ಪತ್ನಿ ಸ್ಥಳದಲ್ಲೇ ಸಾವನ್ನಪ್ಪಿದರು. ಮನೆ ಬಿಟ್ಟು ಹೋಗಿದ್ದ ತನ್ನ ಮಗಳು ಮೇಘಮಾಲಾಳ ಹುಡುಕಾಟದಲ್ಲಿದ್ದಾಗ ಈ ದುರ್ಘಟನೆ ನಡೆದಿದೆ. ನೋಡಮ್ಮ, ನನ್ ಮಾತು ಕೇಳು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ಅಪ್ಪ, ನೀವೇನ್ ಹೇಳಿದ್ರು ನಾನ್ ಕೇಳಲ್ಲ. ನಾನ್ ಸುರೇಶ್ನೇ ಮದ್ವೆ ಮಾಡ್ಕೊಳ್ಳೋದು. ಈ ಕೈಗಳಿಂದಾನೇ ನಿನಗೆ ನಡೆಯೋದು ಕಲಿಸ್ದೆ, ತುತ್ತು ಕೂಡ ತಿನ್ನಿಸ್ದೆ. ತಾಯಿ ಪ್ರೀತಿಗಿಂತ ತಂದೆ ಪ್ರೀತಿ ಕಡಿಮೆ ಇಲ್ಲ ಅಂತ ನೀನ್ ಕೇಳಿದ್ದೆಲ್ಲ ಕೊಡಿಸ್ದೆ. 18 ವರ್ಷ ಆಗ್ತಿದ್ದ ಹಾಗೆ ಹೆತ್ತು ತಂದೆ ತಾಯಿನ ಬಿಟ್ಬಿಟ್ಟು ರೆಕ್ಕೆ ಬಂದಿರೋ ಪಕ್ಷಿ ತರ ಹಾರೋಗ್ತಿದ್ಯಾ ಅಂದ್ರೆ ನಿನ್ನ ಜೀವನ ರೆಕ್ಕೆ ಕತ್ತರಿಸಿರೋ ಪಕ್ಷಿ ತರ ಆಗುತ್ತೆ. ಅವನ್ನ ಮರ್ತು ಬಿಡಮ್ಮ, ನನ್ ಮಾತು ಕೇಳು. ನೀವೆಷ್ಟ್ ಹೇಳಿದ್ರು ನಾನ್ ಕೇಳಲ್ಲ. ನೀವ್ ಜಾಸ್ತಿ ಫೋರ್ಸ್ ಮಾಡಿದ್ರೆ ನಾನಿಲ್ಲೇ ಸೂಸೈಡ್ ಮಾಡ್ಕೋತೀನಿ. ಬೇಡಮ್ಮ, ಆ ತಪ್ಪು ಮಾಡ್ಬೇಡ. ನಿನ್ ಸಾವನ್ ಸಹಿಸೋ ಶಕ್ತಿ ನನಗಿಲ್ಲಮ್ಮ, ಇಲ್ಲ. ಅರ್ಶನ ಕುಂಕುಮ ಜೊತೆಗೆ ಸೌಭಾಗ್ಯವತಿಯಾಗಿರ್ಬೇಕಾದ್ ನಾನು ಎಲ್ಲಾನು ಕಳ್ಕೊಂಡಿರೋ ಒಂಟಿಯಾಗಿರೋ ಹೆಣ್ಣಾಗಿದ್ದೀನಿ. ಏನು ಮನೆಗೆ ಬೀಗ ಹಾಕಿದ್ಯಲ್ಲ, ಎಲ್ಲಿಗೆ ಹೋಗಿರ್ಬೋದು? ರಾಜು, ಲೇ ರಾಜು, ಮೇಘಮಾಲ ಸೂಟ್ ಕೇಸ್ ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಿರೋದು ನೋಡ್ದೆ ಕಣೋ. ನಡ್ಯೋ ಹೋಗೋಣ. ಅವನ್ ಸಾವು ನನ್ನ ಕೈಯಲ್ಲಿರೋವಾಗ ಎಲ್ಲಿಗೆ ಹೋಗ್ತಾನೋ? ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅವನ್ನ ಮುಗಿಸ್ಬಿಡೋಣ, ಬಿಡಬಾರ್ದು. ಅಲ್ಲೋಡ, ಅವ್ನು ಬರ್ತಿದ್ದಾನೆ. ಹಿಡ್ಕೊಳ್ರ. ಎಲ್ಲೋ ನಿನ್ ಪ್ರೇಯಸಿ, ನೀನ್ ಸತ್ ಮೇಲೆ ನಿನ್ ಮುಖ ನೋಡಕ್ಕಾದ್ರೂ ಅವಳು ಬರ್ಲೇಬೇಕಲ್ವಾ? ಏಯ್, ನೀನ್ ಹೋಗ ಅವಳನ್ನ ಕರ್ಕೊಂಡ್ ಬಾರೋ. ನಾನು ಕರ್ಕೊಂಡ್ ಬರ್ತೀನೋ, ಇವ್ನಿಗೇನು ಮಾಡ್ಬೇಡ.
ಸಾವನ್ ಕೂಡ ಲೆಕ್ಕಿಸ್ದೆ. ಅವಳ ನೆನಪಲ್ಲೇ ಉಸಿರಾಡ್ತಿರೋ ನಿನಗೆ ನರಕ ತೋರಿಸ್ತೀನಿ ಕಣೋ. ನಮ್ ರಾಜುನ ವಿಕ್ರಮ್ ಕಡೆಯವರು ಹೊಡಿತಾ ಇದಾರೆ ಮೇಡಮ್. ನೀವ್ ಬರ್ಬೇಕು ಮೇಡಮ್. ಏನಿದು ಹೊಸ ನಾಟಕ? ಮೇಡಮ್, ನಿಜ ಮೇಡಮ್, ನೀವ್ ಬರ್ಬೇಕು ಮೇಡಮ್. ರಾಜು 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 ಇವನ್ ಸಾವಿಗೆ ಹತ್ರದಲ್ಲಿದ್ದಾನೆ. ರೆಕ್ಕೆ ಕತ್ತರಿಸಿರೋ ಪಕ್ಷಿ ತರ ಒದ್ದಾಡ್ತಿದ್ದಾನೆ. ಎಲ್ಲೋ ನಿನ್ ಮೇಘಮಾಲ, ನೀನ್ ಸಾಯೋದ್ರೊಳಗಡೆ ನಿನ್ ಪ್ರೀತಿ ಭ್ರಮೆ ಅಂತ ತಿಳ್ಕೋ. ರಾಜು 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 ಈಗ ಕತ್ತಿಯಿಂದ ನಿನ್ ದೇಹನ ತುಂಡು ತುಂಡ ಕತ್ತರಿಸ್ತಾ ಇದ್ರೆ ನನ್ನ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕು. ನಿನ್ನ ನರಗಳಲ್ಲಿ ಹರಿತಾ ಇರೋ ಬಿಸಿ ರಕ್ತ. ರಾಜ್ ಮೇಘಮಾಲ, ಮೇಘಮಾಲ, ಅಯ್ಯೋ ಮೇಘಮಾಲ, ಮೇಘಮಾಲ, ಮೇಘಮಾಲ. ರಾಜು ರಾಜು ನನಗೆ ಸರಿಯಾದ ಜೋಡಿ ಮಹಾಲಕ್ಷ್ಮಿ ನಾನಲ್ಲ. ಆ ಬ್ರಹ್ಮ ನನ್ನ ಹಣೆ ಬರಹನ ಕೈಯಲ್ಲಿ ಬರ್ದಿದ್ದಾನೆ. ನನ್ನ ಜೀವನ ನಾಶ ಆಯ್ತು. ಶೋಕ ಸಾಗರದಲ್ಲಿರೋ ನಾನ್ ಪ್ರಾಣ ಬಿಡೋ ಕೊನೆ ಕ್ಷಣದಲ್ಲಿ ಮಹಾಲಕ್ಷ್ಮಿ ನಿನ್ನೊಳಗ್ಬೇಕು. ಕೊನೆ ಸಲ ನಂದೊಂದು ಕೋರಿಕೆ, ಮೇಘಮಾಲ, ಸುರೇಶ್ ಕುಟುಂಬಕ್ಕೆ ನೀನ್ ಸಹಾಯ ಮಾಡ್ಬೇಕು. ಮಾಡ್ತೀಯ ಅಲ್ವಾ? ಸುರೇಶ್ ಬದುಕೆ ಇದ್ದಾನೆ ಅಂತ ಭ್ರಮೆಯಲ್ಲಿ ಅವರು ಸಂತೋಷವಾಗಿ ಬದುಕಬೇಕು. ಈ ಪ್ರೇಮ ಲೋಕದಲ್ಲಿ ಸಂತೋಷವಾಗಿ ಬದುಕಬೇಕು. ಮೇಘಮಾಲ, ಮೇಘಮಾಲ. ನಮಸ್ತೆ ಸರ್.
ಇಷ್ಟು ವರ್ಷ ಈ ದಿನಕ್ಕೋಸ್ಕರನೇ ಕಾಯ್ತಿದ್ದೆ. ನನ್ ಕನ್ಸು ನನಸು ಮಾಡ್ಬಿಟ್ಟೆ. ಕಲೆಕ್ಟರ್ ಆಗಿ ನಿನಗಿದು ಮೊದಲನೇ ದಿನ. ನನ್ನ ಸರ್ವಿಸ್ನಲ್ಲಿ ಇದು ನನಗೆ ಕೊನೆಯ ದಿನ. ಎಷ್ಟೋ ಕಲೆಕ್ಟರ್ಗಳಿಗೆ ಸೆಲ್ಯೂಟ್ ಮಾಡಿದ್ದೀನಿ. ಕೂತ್ಕೋ. ಈ ದಿವಸ ನಿನಗೆ ಸೆಲ್ಯೂಟ್ ಮಾಡಿ ಗರ್ವದಿಂದ ರಿಟೈರ್ಡ್ ಆಗ್ತೀನಿ. ಹಲೋ ಅಮ್ಮ, ನಾನು ಆದಷ್ಟು ಬೇಗ ಊರಿಗೆ ಬರ್ತೀನಮ್ಮ. ಹೌದೇನೋ, ಎಂತ ಒಳ್ಳೆ ಸುದ್ದಿ ಹೇಳ್ದೆಪ್ಪ. ಅಮ್ಮ, ಮನೆಗೆ ಬಂದ್ಮೇಲೆ ಎಲ್ಲ ವಿಷಯ ಮಾತಾಡೋಣ. ಆಗ್ಲಪ್ಪ, ಹುಷಾರು. ಸರಿನಮ್ಮ. ನೀನ್ ಬೇಗ ಬಂದ್ಬಿಡು. ಸರಿ. ಹುಷಾರು. ಮಗಳೇ, ನಿಮ್ಮಣ್ಣ ಬರ್ತಿದ್ದಾನೆ. ನಿಮ್ಮಣ್ಣ ಬರ್ತಿದ್ದಾನೆ ಕಣೋ. ಅಮ್ಮ, ಅಣ್ಣ ಬರ್ತಿದ್ದಾನೆ ಅಂತ ಸಂತೋಷ ಆಗ್ತಿದೆ ಅಮ್ಮ. ಅಮ್ಮ, ಅಣ್ಣಂಗ್ ಪಾಯಸ ಅಂದ್ರೆ ಇಷ್ಟ ಅಲ್ವಾ? ಮಾಡೋಣವಾ ಅಮ್ಮ? ಮಾಡೋಣಮ್ಮ, ಖಂಡಿತ ಮಾಡೋಣ. ಒಳ್ಳೆ ದಿನಗಳು ಬರ್ತಿದೆ. ನನ್ನ ಮಗನ್ ನೋಡಿ ಎಷ್ಟು ದಿನಗಳಾಯ್ತು. ಅವನ್ ಬರ್ತಿದ್ದಾನೆ. ಇನ್ಮೇಲೆ ನಮ್ಗೆ ಯಾವ ಚಿಂತೆನೂ ಇರಲ್ಲ, ನೋವು ಇರಲ್ಲ. ಓದ್ತಾ ಇರೋ ಮಗ ವಿದ್ಯಾವಂತನಾಗಿ ಬರ್ತಾನೆ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಎದುರು ನೋಡ್ತಾ ಇದ್ದಾಳೆ ಹೆತ್ತು ತಾಯಿ. ಪ್ರೀತಿಗೋಸ್ಕರ ತನ್ನ ಮಗ ಬಲಿಯಾಗೋದ ಅಂತ ಆ ಹೆತ್ತು ತಾಯಿಗೆ ಗೊತ್ತಿಲ್ಲ. ಈ ಕಥೆಯಲ್ಲಿ ಮೇಘಮಾಲಾ ಪ್ರೀತಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಿದ್ಲು. ಪ್ರೇಮ ಕಥೆಗಳು ಯಾವಾಗ್ಲೂ ವಿಷಾದದಿಂದನೇ ಮುಕ್ತಾಯಗೊಳ್ಳುತ್ತೆ. ಅವು ಚರಿತ್ರೆಯ ಪುಟಗಳಲ್ಲಿ ಸೇರುತ್ತೆ. ಆದ್ರೆ ಈ ಮೇಘಮಾಲಾ ಚರಿತ್ರೆನೇ ಸೃಷ್ಟಿಸಿದ್ಲು. ಇದು ಪ್ರೇಮಲೋಕ. For more updates, like, comment, subscribe to our channel.